ದೇವರನ್ನು ಅನುಸರಿಸುವವರಾಗಿರ್ರಿ ಅಂತೇಳಿ. ಇಲ್ಲಿ ದೇವರನ್ನು ಅನುಸರಿಸುವುದ್ರ ಬಗ್ಗೆ ಇಲ್ಲಿ ಬರ್ತಿರೋಂಥ ನಾವು ನೋಡ್ತೇವೆ. ದೇವರನ್ನು ಅನುಸರಿಸುವಂಥದ್ದು ಹೇಗೆ, ದೇವರನ್ನು ಹೇಗೆ ಅನುಸರಿಸ್ತೇವೆ ಅಂದರೆ ನೋಡುವಾಗ ನಮಗೆ ತಕ್ಷಣ ನಮಗೆ ನೆನಪು ಬರುವಂಥದ್ದು ಏನಂದರೆ ದೇವರ ವಾಕ್ಯ. ದೇವರನ್ನು ಅನುಸರಿಸಬೇಕಾದ್ರೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡಿಬೇಕನ್ನೋಂಥದ್ದು ನಮ್ಮ ತಕ್ಷಣ ನಮಗೆ ಬರುವಂಥದ್ದು. ಮತ್ತು ಹೌದು, ಅದು ಸರಿಯಾಗಿ ಇರುವಂಥದ್ದು ಕೂಡ ಉಂಟು. ಆದರೆ ದೇವರ ವಾಕ್ಯದಲ್ಲಿ ಎಲ್ಲೆಲ್ಲಿ ಯಾವುದನ್ನು ಹೇಗೆ ನಾವು ಅನುಸರಿಸಬೇಕು ಅದು ನಾವು ಮತ್ತೆ ದೇವರ ವಾಕ್ಯಗಳಲ್ಲಿ ಕೂಡ ನಾವು ಅದನ್ನು ಧ್ಯಾನ ಮಾಡಿ ನಾವು ತೆಗೆದುಕೋಬೇಕಾಗುತ್ತೆ. ಇವತ್ತು ಅದನ್ನು ಸರಿಯಾಗಿ ವಿಭಾಗಿಸುವಂಥದ್ದು ಅಂತ ಹೇಳುವಾಗ ಅನೇಕರು ಅದರ ವಾಕ್ಯಗಳನ್ನೇ ಹೇಳುವಂಥದ್ದು ನೋಡ್ತೇವೆ. ಹೇಗೂ ಇವತ್ತು ತಪ್ಪಾಗಿ ಹೇಳುವಂಥವ್ರು ಕೂಡ ಅದನ್ನೇ ಹೇಳ್ತಾರೆ, ಸರಿಯಾಗಿ ಹೇಳುವಂಥವ್ರು ಕೂಡ ಆ ವಾಕ್ಯ ಮಾಡ್ತಾರೆ, ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಅಂತೇಳಿ. ಆದರೆ ನಾವು ನೋಡ್ತೇವೆ ಅನೇಕ ಸಾರಿ ಯಾರೊಬ್ಬರು ಪರಿಪೂರ್ಣರಾಗಿ ಅದನ್ನೇ ಇದು ಮಾತ್ರವೇ ಸರಿ ಅಂತ ಹೇಳೋದಕ್ಕೆ ಅಷ್ಟೊಂದು ಏನಂದರೆ ನಾವೊಬ್ಬರನ್ನು ಸರ್ಟಿಫೈ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವರು ಹಲವರಿಂದ ತನ್ನ ವಾಕ್ಯಗಳನ್ನು ತಿಳಿಪಡಿಸಿದ್ದಾನೆ. ಆದರೆ ನಾವು ನೋಡ್ತೇವೆ ಮೂಲಭೂತವಾಗಿರುವಂಥ ಬೋಧನೆಗಳು ಖಂಡಿತವಾಗಿಯೂ ಎಲ್ಲರೂ ಒಂದನ್ನೇ ನಂಬಬೇಕಾಗಿರುತ್ತದೆ. ಮೂಲಭೂತವಾದಂಥ ಬೋಧನೆಗಳಲ್ಲಿ ಯಾವುದೇ ವ್ಯತ್ಯಾಸ ಇರುವಂಥದ್ದಿಲ್ಲ. ಆದರೆ ಮೂಲಭೂತ ಬೋಧನೆಗಳಲ್ಲಿ ಕೂಡ ಕೆಲವರು ತಪ್ಪಾಗಿ ನಂಬುವಾಗ ನಾವು ಅವರನ್ನು ಗುರುತಿಸಿ ಹೌದು ಇವರು ತಪ್ಪು ಬೋಧಕರು ಅಂತೇಳಿ ಹೇಳ್ಬೋದು. ಆದರೆ ಸರಿಯಾಗಿ ಬೋಧಿಸುವಂಥ ಬೋಧಕರಲ್ಲಿಯೂ ಅನೇಕ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರುವಂಥದ್ದು ಉಂಟು. ಮತ್ತು ಹಾಗಿರುವಾಗ ನಾವುಗಳು ಕೂಡ ನಾವು ವಾಕ್ಯ ಧ್ಯಾನ ಮಾಡುವಾಗ ಒಂದು ಚರ್ಚ್ಗೆ ಸಂಬಂಧಪಟ್ಟ ಹಾಗೆ ಚರ್ಚ್ನ ಕೆಲವು ಸಿದ್ಧಾಂತಗಳು ಬೋಧನೆಗಳು ಕೂಡ ನಾವು ಈ ಚರ್ಚ್ನವ್ರು ಹೀಗೆ ನಂಬ್ತೇವೆ ಅನ್ನೋಂಥದ್ದು ಹೇಳುವಂಥದ್ದು ಕೂಡ ಉಂಟು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಕೊನೆಗೆ ಬರುವಾಗ ದೇವರ ಆತ್ಮನು ನಮ್ಮಲ್ಲಿರುವಾಗ ದೇವರ ಆತ್ಮನೇ ನಮ್ಮನ್ನು ಎಲ್ಲ ಸತ್ಯಕ್ಕೆ ನಡೆಸ್ತಾನೆ. ಮತ್ತು ಆತನಿಂದ ಆ ವಾಕ್ಯಗಳಿಂದ ನಾವು ಒಂದು ನಿರ್ಧಾರಕ್ಕೆ ಬರ್ತೇವೆ. ದೇವರ ಆತ್ಮನೇ ನಮಗೆ ವೈಯಕ್ತಿಕವಾಗಿ ಇಂಥ ವಿಷಯಗಳಲ್ಲಿ ನಮಗೆ ಆ ಸ್ಪಷ್ಟನೆ, ಆ ಒಂದು ವಿವರಣೆ ಮತ್ತು ಆ ವಿಷಯದಲ್ಲಿ ನಮಗೆ ಸಂದೇಹ ಅಥವಾ ಸಂಶಯನ ತೆಗೆದುಬಿಟ್ಟಿರ್ತಾನೆ. ಆ ಸಮಯದಲ್ಲಿ ಅನೇಕ ಸಾರಿ ಆ ವಾಕ್ಯವನ್ನೇ ನಾವು ನಂಬಿರೋ ಹಾಗೆ ಇತರರಿಗೆ ವಿವರಿಸುವುದಕ್ಕೆ ಅನೇಕ ಸಾರಿ ಅಸಾಧ್ಯವಾಗಿರ್ಬೋದು. ಆದರೆ ಆ ವಿಷಯದಲ್ಲಿ ದೇವರು ನಮಗೆ ಸಮಾಧಾನವನ್ನು ಕೊಟ್ಟಿರ್ತಾನೆ ಅಥವಾ ಆ ವಿಷಯದಲ್ಲಿ ನಮಗೆ ಒಂದು ನಿರ್ಧಾರವನ್ನು ಕೊಟ್ಟಿರ್ತಾನೆ. ಆ ವಿಷಯದಲ್ಲಿ ಹಾಗೆ ನಾವು ತಿಳ್ಕೊಳ್ಳೋದಕ್ಕೋಸ್ಕರವೇ ನಾವಿವತ್ತು ಸ್ವಲ್ಪ ಈ ವಾಕ್ಯದ ಒಂದು ಭಾಗದಲ್ಲಿ ಹೇಳಿದ್ರು ಕೂಡ ಇದಕ್ಕೆ ಅನುಗುಣವಾಗಿ ಕೆಲವು ವಿಷಯಗಳನ್ನು ನೋಡ್ತೇವೆ. ಎಲ್ಲ ನೋಡ್ತೇವೆ. ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ನಾವು ದೇವರನ್ನು ಅನುಸರಿಸುವ ಹಾಗೆ ದೇವರನ್ನು ನಾವು ತಕ್ಷಣದಲ್ಲಿ ಅನುಸರಿಸೋದಿಲ್ಲ. ಆದರೆ ಇವತ್ತು ಹೆಚ್ಚಾಗಿ ನಮಗೆ ಅನೇಕರಲ್ಲಿ ಆಗುವಂಥ ಪ್ರಾಬ್ಲಮ್ ಏನಂದರೆ ನಾವು ಕೆಲವು ನಾಯಕರನ್ನು ಅಥವಾ ಬೋಧಕರನ್ನು ಅಥವಾ ಕೆಲವರು ನಾವು ನಮ್ಮ ಜೀವಿತದಲ್ಲಿ ನಂಬಿಕೆ ಜೀವಿತದಲ್ಲೇ ಕೆಲವರನ್ನು ನಾವು ಬಹಳ ಅನುಸರಿಸೋದಕ್ಕೆ ಶುರು ಮಾಡ್ತೇವೆ. ಅದು ತಪ್ಪಾಗಿನೂ ಇರುವಂಥ ಬೋಧಕರು ಜನರ ಹಿಂಬಾಲಿಸುವಂತುಂಟು, ಒಳ್ಳೆಯ ಬೋಧಕರನ್ನು ಅನುಸರಿಸುವಂತು. ಅನೇಕ ಸಾರಿ ನಾವು ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ದೇವರನ್ನು ಅನುಸರಿಸ್ರಿ ಅಂತ ಹೇಳುವಾಗ ದೇವರನ್ನು ಅನುಸರಿಸುವುದಕ್ಕಿಂತ ಹೆಚ್ಚಾಗಿ ಅನೇಕ ಸಾರಿ ಕೆಲವರನ್ನು ನಾವು ಅನುಸರಿಸೋದಕ್ಕೆ ಶುರು ಮಾಡ್ತೇವೆ. ಮತ್ತು ಇದು ಸಹಜವಾಗಿ ಇದೆ, ಇಲ್ಲ ಅಂತಲ್ಲ. ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ಕೊಂಡ್ಬರ್ತೀವಿ. ಆದರೆ ಅನೇಕ ವ್ಯಕ್ತಿಗಳಿಂದ ಧ್ಯಾನಿಸಿದ ಮೇಲೆ ಅಥವಾ ಅವರನ್ನು ನಾವು ಅವರಿಂದ ತಿಳಿದ ಮೇಲೆ ಸ್ಟಡಿ ಮಾಡಿದ್ಮೇಲೆ ಕೆಲವು ವಿಷಯಗಳು ನಮಗೆ ಸರಿ ಕಾಣ್ಬೋದು, ಕೆಲವು ವಿಷಯಗಳಲ್ಲಿ ನಮಗೆ ಅಷ್ಟು ಸ್ಪಷ್ಟತೆ ಬರಲಿಕ್ಕಿಲ್ಲ. ಮತ್ತು ಇನ್ನೊಬ್ಬ ಬೋಧಕರು ಅದಕ್ಕಿಂತ ಹೆಚ್ಚಾಗಿ ಸರಿಯಾಗಿ ಬೋಧನೆ ಮಾಡುವಾಗ ಮತ್ತೆ ನಾವು ಹಾಗೆ ಅವರನ್ನು ಹಿಂಬಾಲಿಸುವುದು ಉಂಟು. ಅಂದರೆ ಇಲ್ಲಿ ದೇವರನ್ನು ಅನುಸರಿಸಬೇಕು. ಆದರೆ ಬೋಧಕರನ್ನಾಗಲಿ ಪಾಸ್ಟರ್ಗಳನ್ನಾಗಲಿ ಇನ್ಯಾರನ್ನು ಮುಖ್ಯವಾಗಿ ಅವರನ್ನು ನಾವು ಅನುಸರಿಸಬಾರ್ದು. ಹಾಗಾದರೆ ದೇವರನ್ನು ಅನುಸರಿಸ್ರಿ ಅಂದರೆ ಹೇಗೆ ಅನುಸರಿಸ್ತೇವೆ? ನಮಗೆ ಅವಾಗಲೇ ನೋಡಿದೆವು ಅಂದರೆ ದೇವರ ವಾಕ್ಯ ಅನುಸರಿಸ್ತೇವೆ. ದೇವರ ವಾಕ್ಯ ಅಂತ ತಕ್ಷಣ ದೇವರ ವಾಕ್ಯ ಆದಿಕಾಂಡದ ಪ್ರಕಟಣೆವರೆಗೂ ಎಲ್ಲಿ ಹೇಳಿರುವಂಥ ಎಲ್ಲವೂ ನಾವು ಅನುಸರಿಸ್ತೇವ.
ಎಲ್ಲವೂ ನಮಗೋಸ್ಕರ ಬರೆಯಲ್ಪಟ್ಟಿದೆ, ಎಲ್ಲವೂ ಹೊಸ ಒಡಂಬಡಿಕೆ ಅಥವಾ ಅಂದರೆ ಚರ್ಚ್ಗೋಸ್ಕರವೇ ಬರೆಯಲ್ಪಟ್ಟಿದೆಯಾ? ಅದನ್ನು ನಾವು ವಿಂಗಡಿಸಬೇಕಾಗಿರೋದು. ಇಲ್ಲ ಎಲ್ಲವೂ ನಾವು, ಯಾಕಂದ್ರೆ ಅನೇಕ ಹೇಳೋ ಪ್ರಕಾರ ನಮ್ಗೆ ಕೆಲವು ಅನೇಕ ಸಾರಿನೂ ನೋಡಿದೆ, ನಮಗೆ ಬೆಂಗಳೂರಿಗೆ ಅಂತ ಯಾವ ವಾಕ್ಯ ಬರೆದಿದೆ, ಕರ್ನಾಟಕದವರಿಗೆ ಅಂತ ಯಾವ ವಾಕ್ಯ ಬರೆದಿದೆ, ಭಾರತ ದೇಶದವರಿಗೆ ಯಾವ್ದು ವಾಕ್ಯ ಅಂತ ಬರೆದಿದೆ? ಇಲ್ಲ, ಹಾಗಿಲ್ಲ. ಅಂದ್ರೆ ಅನೇಕರು ಹಾಗೆ ಹೇಳೋದು ನೋಡ್ತೇವೆ. ಆದರೆ ಈ ವಾಕ್ಯ ಇವತ್ತು ಇಂದು ನಮಗೆ ಅನ್ವಯ ಆಗಲ್ಲ ಅಂತ ತಕ್ಷಣ ಪ್ರಶ್ನೆ ಕೇಳ್ತಾರೆ, ಹಾಗಿದ್ರೆ ನಮಗೆ ಯಾವ್ದು ಬರೆದಿದೆ? ಎಲ್ಲ ಬೈಬಲಲ್ಲಿ ರೋಮಪುರದವರಿಗೆ, ಎಫೆಸದವರಿಗೆ ಹೀಗೆ ಬರೆದು ಉಂಟು, ನಮಗೆ ಯಾವ್ದು ಬರೆದಿದೆ? ಹಾಗೆ ಹಾಗೆ ಪ್ರಶ್ನೆ ಏನಂತಾರೆ, ಪ್ರಶ್ನೆಯಲ್ಲಿ ಅಷ್ಟೊಂದು ಏನಂತಾರೆ ಅರ್ಥ ಹೇಳೋದಕ್ಕೆ ಅದು ಒಂದು ಅಯೋಗ್ಯವಾದದಲ್ಲ ಅಂತೇಳಿ. ಯಾಕಂದ್ರೆ ದೇವರು ಈ ಒಂದು ಇಷ್ಟೊಂದು ಪುಸ್ತಕಗಳು ನಮಗೆ ದೇವರು ಕೊಟ್ಟಿರುವಾಗ, ಒಂದು ಬೈಬಲ್ ಗ್ರಂಥವಾಗಿ ಕೊಟ್ಟಿರುವಾಗ, ಅದು ನಮಗೋಸ್ಕರ ಪ್ರತಿಯೊಬ್ಬರಿಗೋಸ್ಕರ ಬರೆದಿದೆ. ಆದರೆ ಅನ್ವಯ ಮಾಡಿಕೊಳ್ಳುವಾಗ ಅದು ವಿಭಿನ್ನವಾಗಿರುತ್ತೆ. ಕೆಲವು ನಮಗೆ ಹೇಳಿರುವಂಥ ಸಂಗತಿ, ಕೆಲವು ಇತರರಿಗೆ ಹೇಳಿರುವಂಥ ಸಂಗತಿ, ಇತರರಿಗೆ ಹೇಳಿರುವಂಥ ಸಂಗತಿ ಅವುಗಳ ಅನೇಕ ಸರಿ ನಾವು ಆತ್ಮಿಕವಾಗಿ ನಾವು ಅನ್ವಯಿಸ್ಕೊಳ್ಬೇಕಾಗಿದೆ ಹೊರತು ನೇರವಾಗಿ ಪ್ರಾಥಮಿಕವಾಗಿ ನಮಗೋಸ್ಕರ ಅವುಗಳು ಬರೋದಿಲ್ಲ. ಆ ಸಂಗತಿಗೆ ನಾವು ನೋಡ್ತೇವೆ. ಹೀಗಿರುವಾಗ ದೇವರನ್ನು ಅನುಸರಿಸಲು ಆಗಿದೆ ಅಂದರೆ ನಮಗೆ ತಕ್ಷಣದಲ್ಲಿ ನೆನಪು ಬರುತ್ತದೆ ಅಂದರೆ, ಹಾಗಾದರೆ ಯೇಸು ಕ್ರಿಸ್ತರನ್ನು ಅನುಸರಿಸಬೇಕು. ದೇವರು ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರನ್ನು ಅನುಸರಿಸಬೇಕು ಅಂತೇಳಿ. ಯೇಸು ಕ್ರಿಸ್ತರನ್ನು ಅನುಸರಿಸುವುದು ಹೌದು, ಒಳ್ಳೆಯದು. ಆದರೆ ಯೇಸು ಕ್ರಿಸ್ತರನ್ನು ಅನುಸರಿಸುವಂಥದ್ದು ತಕ್ಷಣ ಏನು? ಮತ್ತೆ 4:19 ನೋಡ್ತೇವೆ. ಮತ್ತೆ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ. ಮತ್ತೆ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ಹೇಳಿರುವಂತಹ ಮಾತು. ಮತ್ತೆ 4:19, ಆಗ ಆತನವರಿಗೆ, ನನ್ನನ್ನು ಹಿಂಬಾಲಿಸಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನು ಅಂದನು. ಇಲ್ಲಿ ಹಿಂಬಾಲಿಸಿರಿ, ಅಲ್ಲಿ ಅನುಸರಿಸಿರಿ, ಇವೆಲ್ಲ ಪದಗಳು ಇಂಗ್ಲೀಷಲ್ಲಿ ನೋಡಿದಾಗ ಫಾಲೋ ಅಂತ ಹೇಳಿರುವಂಥದ್ದು. ಫಾಲೋ ಅನ್ನೋಕೆ ಅವರಲ್ಲಿ ಇಲ್ಲಿ ಹಿಂಬಾಲಿಸು ಅಂತ ಹೇಳಿದ್ರು, ಅಲ್ಲಿ ಅನುಸರಿಸು ಅಂತ ಹೇಳಿದ್ದಾರೆ. ದೇವರನ್ನು ಅನುಸರಿಸೋರಾಗಿದೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದರು, ನನ್ನನ್ನು ಹಿಂಬಾಲಿಸಿರಿ. ಅಥವಾ ಫಾಲೋ ಅಂತ ಹೇಳಿದಾಗ ನಿಜವಾಗ್ಲೂ ಅರ್ಥ ಅದೇ ಸರಿಯಾದಂಥ ಅರ್ಥ, ನನ್ನನ್ನು ಹಿಂಬಾಲಿಸಿರಿ. ಸೊ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ, ನಾವು ದೇವರನ್ನು ಹಿಂಬಾಲಿಸಿದೆ ಅಂತ ತಕ್ಷಣ ನಮಗೆ ನೆನಪು ಬರೋದು ಅಂದರೆ ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸಬೇಕು. ಆದರೆ ನಿಜವಾಗ್ಲೂ ಇಲ್ಲಿ ಹೇಳುವಂಥ ವಿಷಯಗಳು ನಾವು ಇಲ್ಲಿ ಹೇಳಿದಂತೆ ನಾವು ಇವತ್ತು ಯೇಸು ಕ್ರಿಸ್ತನನ್ನು ಹಾಗೆ ಹಿಂಬಾಲಿಸಿದ್ದೇವೆ. ನಾವು ಮುಂದೆ ಕೆಲವು ವಚನಗಳು ಕೂಡ ನೋಡ್ತೇವೆ. 8ನೇ ಅಧ್ಯಾಯ, ಮತ್ತೆ ಸುವಾರ್ತೆ 8ನೇ ಅಧ್ಯಾಯ 18ರಿಂದ 24, ಮತ್ತಾಯ 8:18ರಿಂದ 24. ಇದಾದ ಮೇಲೆ ಯೇಸು ತನ್ನ ಸುತ್ತಲೂ ಇದ್ದ ಜನರ ದೊಡ್ಡ ಸಮೂಹಗಳನ್ನು ನೋಡಿ ಆಚೆ ಕಡೆಗೆ ಹೊರಟು ಹೋಗುವಂತೆ ಅಪ್ಪಣೆ ಕೊಟ್ಟರು. ಆಗ ಒಬ್ಬ ಶಾಸ್ತ್ರಿ ಬಂದು ಆತನಿಗೆ, ಬೋಧಕನೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತನ್ನ ತಲೆ ಇಡುವುದಕ್ಕೂ ಸ್ಥಳವಿಲ್ಲ ಎಂದು ಹೇಳಿದನು. ಆತನ ಶಿಷ್ಯರಲ್ಲಿ ಮತ್ತೊಬ್ಬನು ಆತನಿಗೆ, ಕರ್ತನೇ, ನಾನು ಮೊದಲು ಹೋಗಿ ನನ್ನ ತಂದೆಯನ್ನು ಹೂಣಿಟ್ಟು ಬರುವಂತೆ ನನಗೆ ಅಪ್ಪಣೆ ಕೊಡು ಎಂದು ಹೇಳಿದನು. ಆದರೆ ಯೇಸು ಅವನಿಗೆ, ನನ್ನನ್ನು ಹಿಂಬಾಲಿಸು, ಸತ್ತವರು ತಮ್ಮ ಸತ್ತವರನ್ನು ಹೂಣಿಡಲಿ ಎಂದು ಹೇಳಿದನು. ನೋಡುವಾಗ ನೋಡ್ತೇವೆ, ಹಿಂಬಾಲಿಸು ಕರ್ತನನ್ನು ಅವರು ದೈಹಿಕವಾಗಿ ಆತನ ಇಲ್ಲಿ ಹಿಂಬಾಲಿಸು ಅಂತ ಹೇಳಿ ನೋಡುವಾಗ, ಇವತ್ತು ಆಧ್ಯಾತ್ಮಿಕವಾಗಿ ನಾವಿವತ್ತು ಯೇಸು ಕ್ರಿಸ್ತನನ್ನು ಹಾಗೆ ಹಿಂಬಾಲಿಸುವುದಿಲ್ಲ. ಅಂದು ಅವ್ರು ಹಿಂಬಾಲಿಸಿದಂತೆ ನಾವು ಇವತ್ತು ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋದಿಲ್ಲ. ಆತನ ಹಿಂಬಾಲಿಸುವಂಥ ಕ್ಷಣದಲ್ಲಿ ಕರ್ತನು ಅವರೊಂದಿಗೆ ಇದ್ದನು. ಕರ್ತನು ಅವರೊಂದಿಗಿರುವಾಗ ನನ್ನನ್ನು ಹಿಂಬಾಲಿಸ, ನೀವೆಲ್ಲ ಬಿಟ್ಟು ಬಾ. ಇಲ್ಲಿ ಹೇಳುವಂಥ ವಚನಗಳು ಕೂಡ ಏನಾಗ್ತದೆ, ನಾನು ಹೂಣಿಟ್ಟು ಬರ್ತೇನೆ, ಮೊದಲು ಹೋಗಿ ನನ್ನ ತಂದೆಯನ್ನು ಹೂಣಿಟ್ಟು ಬರುವಂತೆ ನನಗೆ ಅಪ್ಪಣೆ ಕೊಡು. ಕರ್ತನು ಅದನ್ನು ಇಲ್ಲಲ್ಲ, ಬೇಡ, ಅದು ಬೇಡ, ಸತ್ತವ್ರು ಹೂಣ್ತಾರೆ, ನೀನು ನನ್ನ ಹಿಂದೆ ಬಾ. ಸೊ ಇಲ್ಲಿ ಹಿಂಬಾಲಿಸು ಅಂತ ಹೇಳಿ ನೋಡುವಾಗ ಎಲ್ಲ ಬಿಟ್ಟು ಕರ್ತನಿಗೆ ಹಿಂಬಾಲಿಸ್ಬೇಕು. ಅದೇ ಹಾಗೆ ಹಿಂಬಾಲಿಸುವಾಗಲೂ ಕೆಲವರಿಗೆ ಇತ್ತು, ಮತ್ತು ಅನೇಕ ಸಾರಿ ಬೇರೆ ಕಡೆಗಳು ಕೂಡ ನೋಡಿದ್ದೇವೆ. ಕರ್ತನನ್ನು ಹಿಂಬಾಲಿಸಿದ್ರೆ ಏನೋ ಒಂದು ಒಳ್ಳೇದಾಗುತ್ತೆ ಅಥವಾ ಏನೋ ಇದೆ
ಆ ರೀತಿ ಇತ್ತು. ಅದಕ್ಕೋಸ್ಕರವೇ ಅಲ್ಲ ನೋಡ್ತೇವೆ 19ನೇ ವರ್ಷದಲ್ಲಿ ಮತ್ತು 8:19 ಆಗ ಒಬ್ಬ ಶಾಸ್ತ್ರಿ ಬಂದು ಆತನಿಗೆ, ಬೋಧಕನೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನನ್ನು ಹಿಂಬಾಲಿಸುವನು ಅನ್ನೋನು. ಅಂದರೆ ಅನೇಕ ಸಾರಿ ನಾವು ಪ್ರಾರಂಭದಲ್ಲಿರುವಂಥ ಅನೇಕ ವಿಷಯಗಳನ್ನು ಮರೆತು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದ್ರೆ ಆತನ ಹೇಳ್ದಾನೆ ರಾಜನು ಅರಸನಾಗಿ ಬರ್ತಾನೆ, ಅದು ಇದೆಲ್ಲ ಇವೆ. ಹಾಗಿದ್ರೆ ನೀನು ಎಲ್ಲಿ ಹೋದ್ರು ನಾನು ಹಿಂಬಾಲಿಸ್ತೇನೆ, ಕೊನೆಗೆ ನನ್ಗೆ ಏನು ಸಿಗಬೇಕು ಅದು ಸಿಗೋವರೆಗೂ ನಾನು ಹಿಂಬಾಲಿಸ್ತೇನೆ. ಅದಕ್ಕೆ ಯೇಸು ಕ್ರಿಸ್ತನ ಹೇಳಿದ್ರು, ಆತನ ಮನಸ್ಸಿನ ಒಂದು ಏನಂತಾರೆ ಬಯಕೆ ಕರ್ತನಿಗೆ ಗೊತ್ತಾಯ್ತು. ಅದಕ್ಕೆ ಆತನ ಹೇಳ್ತಾನೆ, ನೀನು ಹಿಂಬಾಲಿಸುವಂಥದ್ದು ಯಾವ ರೀತಿ? ಅದಕ್ಕೆ ಆತನ ಹೇಳ್ತಾನೆ, ಅದಕ್ಕೆ 20ನೇ ವರ್ಷದಲ್ಲಿ ಅದಕ್ಕೆ ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರಿಗೆ ತನ್ನ ತಲೆ ಇಡುವುದಕ್ಕೂ ಸ್ಥಳ ಇಲ್ಲ ಎಂದು ಹೇಳಿದ. ಅಂದರೆ ಆತನ ಒಂದು ಬಯಕೆ ಕರ್ತನಿಗೆ ಗೊತ್ತಾಗಿ ಹೇಳ್ತಾನೆ, ನಾನು ಹೋಗುವಂತ ಹೇಗೆ ಹಿಂಬಾಲಿಸುವಂತಂದ್ರೆ ನೀನು ಅರ್ಥ ಮಾಡ್ಕೊಳ್ಳೋದ ಪ್ರಕಾರ ನಾನು ಹೋಗಿ ಆರಾಮವಾಗಿ ಒಂದು ದೊಡ್ಡ ಬಂಗ್ಲಾದಲ್ಲಿ ಇರ್ತೇನೆ ಅಥವಾ ಅರಮನೆಯಲ್ಲಿ ಇರ್ತೇನೆ ತಿಳ್ಕೊಬೇಡ. ನನಗೆ ಈ ಲೋಕ ಏನೂ ಇಲ್ಲ. ಆದರೆ ಹಿಂಬಾಲಿಸ್ತೇನೆ ಅಂದರೆ ನಿಜವಾಗ್ಲೂ ನೀನು ಹಾಗೆ ಹಿಂಬಾಲಿಸ್ಬೇಕು. ಆದರೆ ಇಲ್ಲಿ ನೋಡುವಾಗ ಹಾಗೆ ಹೇಳಿದ್ರು ಕೂಡ ಇಲ್ಲಿ ಸ್ಪಷ್ಟವಾಗಿ ಆತನ ಹಿಂದೆ ಹೋಗುವಂಥವ್ರು ಕೇವಲ ಆತನ ಎಲ್ಲಿ ಹೋಗ್ತಾನೋ, ಎಲ್ಲಿ ಇರ್ತಾನೋ, ಏನು ಮಾಡ್ತಾನೋ ಅದನ್ನೇ ಮಾಡುವಂಥದ್ದು ಮುಖ್ಯವಾಗಿ ಅಲ್ಲಿ ಬೋಧಿಸ್ತಿರುವಂಥದ್ದು. ಮತ್ತು ಹಾಗೆ ಅಲ್ಲಿ ಹೋಗುವಾಗ ಕರ್ತ ನಮಗೆ ಒಳ್ಳೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ, ಒಳ್ಳೆ ಆಹಾರವನ್ನು ಕೊಡ್ತಾನೆ, ಎಲ್ಲ ಆತನ ಜೊತೆಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಹಿಂಬಾಲಿಸ್ತೇವೆ ಅನ್ನೋದು ಅಲ್ಲ. ದೈಹಿಕವಾಗಿ ಅವರು ಆತನನ್ನು ಹಿಂಬಾಲಿಸುವುದು. ಯೋಹಾನ ಸುವಾರ್ತೆ 13ನೇದಲ್ಲಿ ನೋಡ್ತೇವೆ. ಯೋಹಾನ 13 36-37. ಯೋಹಾನ 13:36-37. ಸಿಮೋನ್ ಪೇತ್ರನು ಆತನಿಗೆ, ಕರ್ತನೇ, ನೀನು ಎಲ್ಲಿಗೆ ಹೋಗುತ್ತಿ ಅನ್ನಲು ಯೇಸು ಪ್ರತ್ಯುತ್ತರ ಅವನಿಗೆ, ನಾನು ಹೋಗುವಲ್ಲಿಗೆ ನೀನು ಈಗ ಬರಲಾರಿ, ತರುವಾಯ ನೀನು ನನ್ನನ್ನು ಹಿಂಬಾಲಿಸುವೆ ಎಂದು. ಪೇತ್ರನು ಆತನಿಗೆ, ಕರ್ತನೇ, ನಾನು ಯಾಕೆ ಈಗ ನಿನ್ನ ಹಿಂದೆ ಬರಲಾರೆನು? ನಿನಗೋಸ್ಕರ ನನ್ನ ಪ್ರಾಣವನ್ನೇ ಕೊಡಬೇನೋ ಅನ್ನೋನು. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ಮುಂದೆ ನೋಡ್ತೇವೆ. ಅಂದರೆ ಒಂದು ಸಮಯ ಬಂತು, ಕರ್ತನೇ ಹೇಳ್ತಾನೆ, ಇಲ್ಲಿ ಕೂಡ ಇಂಗ್ಲೀಷ್ನಲ್ಲಿ ಫಾಲೋ ಅಂತ ಹೇಳಿ ವರ್ಡ್ ಇದೆ. ಇಲ್ಲಿ ಬರುವಾಗ ಕರ್ತನೇನು ಹೇಳ್ತಾನೆ, ಒಂದು ಸಾರಿ ಅವ್ರಿಗೆ ಹೇಳ್ದ, ನೀವು ಫಾಲೋ ಮಾಡ್ರಿ, ನನ್ನನ್ನು ಹಿಂಬಾಲಿಸ್ರಿ. ಒಂದು ಹಂತಕ್ಕೆ ಬಂದಾಗ ಕರ್ತನ ಅದೇ ಸೀಮೋನ್ ಪೇತ್ರನಿಗೆ ಬೇರೆಯವ್ರು ಒಬ್ಬ ಶಿಷ್ಯ ಬಂದು ಏನೋ ಹೇಳ್ದ, ನೆವ ಹೇಳ್ದ, ಹೋದ್ರೆ ಬೇರೆಯವರೆಲ್ಲ ಹೋದ್ರು. ಬೇರೆ ಇನ್ನೊಂದು ಅಧ್ಯಾಯದಲ್ಲಿ ನೋಡುವಾಗ ಅಂದಿನಿಂದ ಅನೇಕರು ಆತನನ್ನು ಹಿಂಬಾಲಿಸುವಂಥದ್ದು ಬಿಟ್ಟರು ಅಂತ ಹೇಳ್ತೇವೆ. ಅದರಲ್ಲಿ ಪೇತ್ರನು ಬಹಳ ಏನಂತಾರೆ ನಂಬಿಕೆಯಿಂದ, ಅಂದರೆ ಶ್ರದ್ಧೆಯಿಂದ ಕರ್ತನನ್ನು ಹಿಂಬಾಲಿಸ್ತೇನೆ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಪೇತ್ರನಿಗೆ ಕರ್ತನ ಹೇಳೋದಂದ್ರೆ, ಈಗ ನೀನು ನನ್ನನ್ನು ಹಿಂಬಾಲಿಸೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಅವರ ಹಿಂಬಾಲಿಸುವಿಕೆ ಒಂದು ಹಂತದವರೆಗಿತ್ತು. ಅದರ ನಂತರ ಆತನು ಶಿಲ್ಬೆಯ ಮರಣದ ನಂತರ ಇನ್ನು ನೀವು ಇವಾಗ ಇಲ್ಲಿ ಮುಗಿದೋಯ್ತು. ಆದರೆ ನಂತರದಲ್ಲಿ ಹಿಂಬಾಲಿಸ್ತಿ. ಅದಕ್ಕೆ ಆತನೇ ಹೇಳ್ತಾನೆ 37ನೇ ವರ್ಷದಲ್ಲಿ 36ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಆದರೆ ಈ 36ನೇ ವರ್ಷದಲ್ಲಿ ಸೀಮೋನ್ ಪೇತ್ರ ಆತನಿಗೆ, ಕರ್ತನೆ, ನೀನು ಎಲ್ಲಿಗೆ ಹೋಗ್ತೇನೆ? ಯೇಸು ಪ್ರತ್ಯುತ್ತರವಾಗಿ, ನಾನು ಹೋಗುವಲ್ಲಿಗೆ ನೀನು ಈಗ ಬರಲಾರಿ, ತರುವಾಯ ನೀನು ನನ್ನನ್ನು ಹಿಂಬಾಲಿಸಬೇಕು. ಸೊ ತರುವಾಯದ ಹಿಂಬಾಲಿಸುವಿಕೆ ಬೇರೆ ಆಗಿತ್ತು. ಅದಕ್ಕೆ ನಾವು ಅನೇಕ ಸಾರಿ ಕರ್ತನಾದ ಯೇಸುವನ್ನು ದೈಹಿಕವಾಗಿ ಈ ಲೋಕದಲ್ಲಿ ಹಿಂಬಾಲಿಸುವಂಥದ್ದು ಬೇರೆ ಆಗಿತ್ತು. ಆತನು ಸತ್ತು ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟ ಮೇಲೆ ಆತ್ಮಿಕವಾಗಿ ಆತನನ್ನು ಹಿಂಬಾಲಿಸುವಂಥದ್ದು ಬೇರೆ ಆಗಿರುತ್ತೆ. ಇವತ್ತು ನಾವು ಹಾಗೆ ಹಿಂಬಾಲಿಸುವಂಥವರಾಗಿದ್ದೇವೆ. ಅದಕ್ಕೆ ನಾವು 2 ಕೊರಿಂಥ 5ನೇ ಅಧ್ಯಾಯ 14 ನೋಡ್ತೇವೆ. ಇನ್ನು ಮೇಲೆ ನಾವು ಯೇಸು ಕ್ರಿಸ್ತರನ್ನು ಶಾರೀರಿಕವಾಗಿ ಹಿಂಬಾಲಿಸಲ್ಲ, ಆದರೆ ಶಾರೀರಿಕವಾಗಿ ಹಿಂಬಾಲಿಸುವಂಥ ಒಂದು ಸಮಯ ಇತ್ತು, ಆದರೆ ಅದು ಮುಗಿದು ಹೋಗಿದೆ. ಆದರೆ ಇವತ್ತು ನಮಗೆ ತಲೆಗೆ ಬರುವಂಥದ್ದು ತಕ್ಷಣದಲ್ಲಿ ನಾವು ದೇವರನ್ನು ಹಿಂಬಾಲಿಸ್ಬೇಕಂದ್ರೆ ಯೇಸು ಕ್ರಿಸ್ತನ ಹಿಂಬಾಲಿಸ್ಬೇಕು. ಯೇಸು ಕ್ರಿಸ್ತನ ಹಿಂಬಾಲಿಸ್ಬೇಕಂದ್ರೆ ಎಲ್ಲಿದೆ? ಸುವಾರ್ತೆಗಳಲ್ಲಿ ಬರೆದಿದೆ. ಸುವಾರ್ತೆಗಳಲ್ಲಿ ಹೀಗೆ ಬರೆದಿರೋದು ನಾವು ಅಲ್ಲಿ ಹಾಗೆ ಹಿಂಬಾಲಿಸ್ಬೇಕು. ಆದರೆ ದೇವರ ವಾಕ್ಯ ಅಥವಾ ಇಲ್ಲ 5ನೇ ಅಧ್ಯಾಯ 1ನೇ ವಚನ ನೋಡುವಾಗ ಅದಕ್ಕಿಂತ ಹೆಚ್ಚಾಗಿ ಹೇಳುವಂಥದ್ದು ನೋಡ್ತೇವೆ. ಕೇವಲ ಕರ್ತನ ಈ ಲೋಕದಲ್ಲಿದ್ದಾಗ ಅವರೆಲ್ಲ ಎಷ್ಟು ದಿವಸ ಹಿಂಬಾಲಿಸಿದ್ರು? 3 ವರ್ಷ ಹಿಂಬಾಲಿಸಿದ್ರು. 3 ವರ್ಷದ ಹಿಂಬಾಲಿಸಬೇಕು ಅಷ್ಟೇ ಜೊತೆಯಲ್ಲಿ ಕೊನೆಗೆ ಬರುವಾಗ ಅವರೆಲ್ಲರೂ
ಚದರಿ ಹೋದರು. ಮತ್ತು ಅಷ್ಟೇ ಅಲ್ಲ, ಪ್ರವಾದನೆ ಮೊದಲೇ ಹೇಳಲ್ಪಟ್ಟರು, ಅವರೆಲ್ಲ ಚದರಿ ಹೋದರು, ಭಯಪಟ್ಟರು. ಆಮೇಲೆ ನೋಡ್ತೇವೆ, ಬಾಗಿಲು ಕಿಟಕಿಗಳು ಮುಚ್ಕೊಂಡು ಮನೆಯಲ್ಲಿ ಅವಿತ್ಕೊಂಡಿದ್ರು. ನಮಗೇನಾಗುತ್ತೋ, ಕರ್ತನ ನಾವು ನಂಬಿರುವಂಥ ಅರಸನು, ಗುರುವು, ಪ್ರಭುವು, ಕರ್ತನು ಏನೆಲ್ಲ ಹೇಳಿದೆವು ಆತನ್ನೇ ಇವರು ಶಿಲುಬೆಗೆ ಹಾಕಿ ಸಾಯಿಸಿರುವಾಗ ನಮಗತಿ ಏನಾಗುತ್ತೋ ಅಂತ ಸ್ಥಿತಿಗೆ ಬಂದಿದೆ. ಆದರೆ ಹಿಂಬಾಲಿಸುವಿಕೆ ಒಂದು ಹಂತಕ್ಕೆ ಅಲ್ಲಿ ನಿಂತೋಯ್ತು. ಅದಕ್ಕೆ ಹಿಂಬಾಲಿಸುವಿಕೆ ಅಂತ ತಕ್ಷಣ ನಾವು ಹಾಗೆ ಹಿಂಬಾಲಿಸಲು ಸಾಧ್ಯವಿಲ್ಲ, ಅಥವಾ ದೈಹಿಕವಾಗಿ ಕ್ರಿಸ್ತರನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ, ಅಥವಾ ಅದು ಸರಿಯಲ್ಲ. ಆದರೆ ನಮಗೆ ಬರುವಂಥದ್ದು ಅದೇ. ನಮ್ಮ ಮುಂದೆ 4 ಸುವಾರ್ತೆಗಳಿವೆ. 4 ಸುವಾರ್ತೆಗಳಲ್ಲಿ ಕರ್ತನ ಜನನ, ಆತನ ಮರಣ, ಪುನರುತ್ಥಾನದ ಬಗ್ಗೆ ಬರೆದಿರೋದು ನೋಡ್ತೇವೆ. ಅದಕ್ಕೆ ನಮಗೆ ಯೇಸು ಕ್ರಿಸ್ತನ ಹಿಂಬಾಲಿಸ್ಬೇಕಾದ್ರೆ ಆತನ ಶಾರೀರಿಕವಾಗಿ ಈ ಲೋಕದಲ್ಲಿ ಇದ್ದಾಗ ಹಾಗೆ ಹಿಂಬಾಲಿಸುವಂಥದ್ದೇ ನಮ್ಮ ಮುಂದೆ ಬರುವಂಥದ್ದು. ಆದರೆ ನಾವು ಹಾಗೆ ಹಿಂಬಾಲಿಸ್ತೇವೆ. ಅದು ಒಂದು ಹಂತದಲ್ಲಿ ಆತನ ಈ ಲೋಕದಲ್ಲಿ ಶಾರೀರಿಕವಾಗಿರುವಾಗ ಅನೇಕರಿಗೆ ಆ ಒಂದು ಭಾಗ್ಯத்தை ಅವ್ರು ಹಿಂಬಾಲಿಸಿದ್ರು. ಆದರೆ ಆ ಹಿಂಬಾಲುವಿಕೆ ಅದು ಅಪೂರ್ಣವೇ ಆಗಿತ್ತು. ಹೇಗಿಲ್ಲಿ ಪೇತ್ರನ ಮುಂದೆ ಕೇಳಂತ ಮಾತು ನೋಡುವಾಗ ಆತನ ಹೇಳ್ತಾನೆ, ನೀನು ಇಷ್ಟೊಂದು ಹೇಳ್ತೀಯ, ಆದರೆ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಹೇಗೆ ನಾವು ಅದ್ರ ಬಗ್ಗೆ ಹೋಗ್ತಾ ಇಲ್ಲ. ಅಂದ್ರೆ ಇಲ್ಲಿಗೆ ನಾವು ನೋಡ್ತೇವೆ ಆ ಹಿಂಬಾಲಿಕೆ ಮುಗ್ದೋಯ್ತು. ಹಾಗಿದ್ರೆ ಬೈಬಲ್ನಲ್ಲಿ ಇನ್ಯಾರಾದ್ರೂ ಕೆಲವರು ಹೇಳಿದ್ದಾರೆ ನನ್ನನ್ನು ಹಿಂಬಾಲಿಸಂತೇಳಿ. 1 ಕೊರಿಂಥ 4ನೇ ಅಧ್ಯಾಯ 16ನೇ ವಚನ ನೋಡ್ತೇವೆ. 1 ಕೊರಿಂಥ 4ನೇ ಅಧ್ಯಾಯ 16ನೇ ವಚನ. 1 ಕೊರಿಂಥ 4ನೇ ಅಧ್ಯಾಯ 16ನೇ ವಚನ. ಆದ್ದರಿಂದ ನನ್ನನ್ನು ಹಿಂಬಾಲಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ಏನಂತಾರೆ 14ನೇ ವಚನ ನೋಡ್ಕೊಂಡು ಬರೋಣ. ನಿಮ್ಮನ್ನು ನಾಚಿಕೆ ಪಡಿಸೋದಕ್ಕಾಗಿ ಬರೆದೆ, ನನ್ನ ಪ್ರಿಯಾದ ಮಕ್ಕಳೆಂದು ಭಾವಿಸಿ ನಿಮ್ಮನ್ನು ಎಚ್ಚರಿಸುವುದಕ್ಕಾಗಿ ಮಾತುಗಳು ಬರೆದಿದ್ದೇನೆ. ಯಾಕಂದ್ರೆ ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು 10,000 ಮಂದಿ ಇದ್ದರು, ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದನು. ಆದ್ದರಿಂದ ನನ್ನನ್ನು ಹಿಂಬಾಲಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಅಂತೇಳಿ. ಇಲ್ಲಿ ನೋಡುವಾಗ ದೇವರನ್ನು ನಾವು ಹಿಂಬಾಲಿಸುವಂಥದ್ದು ಹೇಗೆ? ಇಲ್ಲಿ 5ನೇ ಎಫೆಸದಲ್ಲಿ 5ನೇ ನೋಡುವಾಗ ದೇವರು ಆತನನ್ನು ಹಿಂಬಾಲಿಸಲು ನಮಗೆ ಕೆಲವರನ್ನು ಆತನು ಕೊಟ್ಟಿದ್ದಾನೆ. ಅದನ್ನೇ ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದೇವೆ. 1 ಕೊರಿಂಥ 11ನೇ ಅಧ್ಯಾಯ 1ನೇ ವಚನ. 1 ಕೊರಿಂಥ 11ನೇ ಅಧ್ಯಾಯ 1ನೇ ವಚನ. ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸುವವರಾಗಿರಿ, ಹಿಂಬಾಲಿಸುವವರಾಗಿರಿ. ಇಲ್ಲಿ ದೇವರನ್ನು, ಅದಕ್ಕೆ ನಾವು ನೋಡ್ದೇವಲ್ಲ, ದೇವರನ್ನು ಅನುಸರಿಸುವವರಾಗಿರ್ರಿ. ಇದು ಬಹಳ ಜನರಲ್ ಆಗಿ ಒಟ್ಟಾಗಿ ಹೇಳುತ್ತೆ. ಆದರೆ ದೇವರನ್ನು ಅನುಸರಿಸಿದ್ರೆ ನಾವು ಹೇಗೆ ಅನುಸರಿಸ್ತೇವೆ? ದೇವರನ್ನು ಅನುಸರಿಸಿದ್ರೆ ಇಲ್ಲ, ದೇವರ ವಾಕ್ಯಗಳ ಅನುಸಾರವಾಗಿ. ಹೌದು, ದೇವರ ವಾಕ್ಯಗಳ ಅನುಸಾರವಾಗಿ ಅಂದ ತಕ್ಷಣ ಯಾವ್ಯಾವ ವಾಕ್ಯಗಳು ನಮಗೆ ನೀವಾಗುತ್ತೆ ಅದು ಒಂದುಂಟು. 3ನೇ ಬರುವಾಗ ದೇವರನ್ನು ಅನುಸರಿಸಬೇಕಂದ್ರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಹೌದು, ಅದನ್ನು ನೋಡಿದೆವು. ಆದರೆ ಯೇಸು ಕ್ರಿಸ್ತನ ಹಿಂಬಾಲಿಸುವಂಥದ್ದು ಒಂದು ರೀತಿ ಆಸನದಲ್ಲಿ ಅದು ಮಾತ್ರಕ್ಕೆ ಅದು ಸಂಬಂಧಪಟ್ಟಂಥದ್ದಾಗಿದೆ. ಆತನ ಹಿಂದೆ ಹೋಗುವಂಥವ್ರು ಜೊತೆಯಲ್ಲೆದ್ದರು. ಆತನ ಎಲ್ಲಿ ಹೋಗ್ತಿರೋ ಅವ್ರ ಜೊತೆ ಹೋಗ್ತಿರು. ಆತನ ದೋಣಿಯಲ್ಲಿ ಹೋದ್ರೆ ದೋಣಿಯಲ್ಲಿ ಹೋಗ್ತಿರು, ಈ ಸಮುದ್ರ ಆಚೆ ಕಡೆ ಹೋದ್ರೆ ಅಲ್ಲಿ ಹೋಗ್ತಿರು. ಏನಂತಾರೆ ಅರಣ್ಯದಲ್ಲಿ ಆತನು ಪ್ರೀಚಿಂಗ್ ಮಾಡ್ಕೊಂಡಿದ್ರೆ ಅಲ್ಲಿ ಜೊತೆಲಿ ಇರ್ತಿದ್ರು. ಅಷ್ಟೊಂದು ಜನ ಆತನ ಹಿಂಬಾಲಿಸಿ ಬರ್ತಿದ್ರು. ಒಂದು ಸಮಯಕ್ಕೆ ನೋಡ್ತೇವೆ, 2 ಸಾರಿ ನೋಡ್ತೇವೆ, ಕರ್ತನು ಅನೇಕ ಸಾವಿರ ಜನರಿಗೆ ಕೆಲವೇ ರೊಟ್ಟಿ ಕೆಲವೇ ಮೀನುಗಳಿಂದ ಆಹಾರ ದಯಪಾಲಿಸಿದ. ಆ ಸಮಯದಲ್ಲಿ ಅವರಿದ್ರು. ಆದರೆ ಇನ್ನೇನು ಅವ್ರು ಮೊದಲೇ ಇಷ್ಟೊಂದು ಹೊತ್ತು ನೀನು ಬೋಧನೆ ಮಾಡ್ತಾನೆ ಇದ್ದೆ, ಇವಾಗ ನೋಡು ಟೈಮ್ ಆಗಿದೆ, ಆಹಾರ ಎಲ್ಲಿ ತರಬೇಕು, ಆಹಾರ ಏನು ಮಾಡಬೇಕು ಅವ್ರು ಮೊದಲೇ ಪ್ರಶ್ನೆ ಇರಲಿಲ್ಲ. ಆದರೆ ಅವರು ಹಿಂಬಾಲಿಸ್ತಿದ್ರು. ಅದು ಹಿಂಬಾಲಿಸ್ತಿರುವ ಹಾಗೆ ಅವರಿಗೆ ಆಹಾರವನ್ನು ಕೊಟ್ಟರು, ಅವರನ್ನು ತೃಪ್ತಿಪಡಿಸಿದ್ರು. ಮತ್ತು ಅಷ್ಟೇ ಅಲ್ಲ, ಅನೇಕ ಸರಿ ಆತನು ದಣಿದನು, ಅವರು ದಣಿದರು. ಆದರೆ ಆ ಹಿಂಬಾಲಿಕೆಯೇ ಬೇರೆ ಆಗುತ್ತೆ. ಆದರೆ ಹೀಗೆ ಹಿಂಬಾಲಿಸುವಂಥದ್ದು ಏನಂತ ನೋಡುವಾಗ ನಮಗೆ ಇವತ್ತು ದೇವರ ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾರೆ, ಅಂದರೆ ನಾನು ಕ್ರಿಸ್ತನನ್ನು ಅನುಸರಿಸುವಂತೆ, ಹಿಂಬಾಲಿಸುವಂತೆ ನೀವು ನನ್ನನ್ನು ಹಿಂಬಾಲಿಸಿರಿ, ನೀನು ನನ್ನನ್ನು ಅನುಸರಿಸುವರಾಗಿರ್ರಿ. ಎಫೆಸ 5:1 ದೇವರನ್ನು ಅನುಸರಿಸಲು ಆಗಿರ್ರಿ ಅಂತ ಹೇಳುವಾಗ ಹೇಗೆ ಅನುಸರಿಸಿದ್ರೆ ಜನರಲ್ ಆಗಿ ಅನುಸರಿಸ್ರಿ. ಅದು ಹೇಗೆ ಅನುಸರಿಸ್ಬೇಕು? ಹೇಗೆ ಅನುಸರಿಸೋದಕ್ಕೋಸ್ಕರವೇ ನಮಗೆ ದೇವರು ಮಾದರಿಯಾಗಿ ಒಬ್ಬ
ವ್ಯಕ್ತಿಯನ್ನು ಕೊಟ್ಟಿದ್ದಾನೆ. ಈತನು ಹೀಗೆ ಅನೇಕ ಸಾರಿ ಆತನು ಹೇಳಿರುವಂತ ನೋಡ್ತೇವೆ. ಫಿಲಿಪಿ 3:17 ಕೂಡ ನೋಡ್ತೇವೆ. ಫಿಲಿಪಿಯವರಿಗೆ 3:17 ಫಿಲಿಪಿಯವರಿಗೆ 3:17 ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವರಾಗಿರಲಿ ಮತ್ತು ನಾನು ನಿಮಗೆ ತೋರಿಸಿದ ಮಾದರಿ ಪ್ರಕಾರ ನಡೆದುಕೊಳ್ಳೋರನ್ನು ಗುರುತಿಸಿರಿ. ಇಲ್ಲಿ ನನ್ನನ್ನು ಅನುಸರಿಸಿರಿ ಮತ್ತು ನಾನು ತೋರಿಸಿರುವಂಥ ಮಾದರಿಯನ್ನು. ನಮಗೆ ದೇವರ ಲೋಕದಲ್ಲಿ ದೇವರ ವಾಕ್ಯದ ಪ್ರಕಾರ ನಮಗೆ ಇವತ್ತು ಒಬ್ಬ ಅಪೋಸ್ತಲನ ಅಥವಾ ಒಬ್ಬ ಬೋಧಕನನ್ನು ಆತನ ಸೇವಕರನ್ನು ದಯಪಾಲಿಸಿದರೆ ಆತನನ್ನು ಅನುಸರಿಸಿ. ಹಾಗಿರುವಾಗ ಅಂದರೆ 3 ಸಾರಿ ಆತನೇ ಹೇಳ್ತಾನೆ. ಹಾಗಿರುವಾಗ ಪೇತ್ರನನ್ನು ನಾವು ಅನುಸರಿಸಬಾರದು, ಯೋಹಾನನನ್ನು ಅನುಸರಿಸಬಾರದು, ಮತ್ತಾಯ, ಮಾರ್ಕ, ಲೂಕ ಇವರನ್ನು ಅನುಸರಿಸಬಾರದು ಅನ್ನೋಕ್ಕೆ ಅವ್ರು ಯಾರು ಅದನ್ನು ಕ್ಲೇಮ್ ಮಾಡಲೇ ಇಲ್ಲ. ಅವ್ರು ಹೇಳಲಿಲ್ಲ ನನ್ನನ್ನು ಅನುಸರಿಸಿದೆ, ಹೇಳಿಲ್ಲ. ಪೇತ್ರನು ಕೂಡ ಹೇಳಲಿಲ್ಲ. ಅಂದರೆ ಹೇಳಲಿಲ್ಲ ಅಂದರೆ ಅವ್ರು ಸ್ವಂತವಾಗಿ ಹೇಳ್ತಲ್ಲ, ದೇವರ ಆತ್ಮನು ಅವ್ರು ಹೇಳಿರುವಂಥದ್ದನ್ನೇ ದೇವರ ವಾಕ್ಯದಲ್ಲಿ ಬರೆದರು. ದೇವರ ಪ್ರೇರೇಪಣೆ ಬರೆದಿರುವಂಥ ಪ್ರತಿಯೊಂದು ವಾಕ್ಯಗಳು ದೇವರ ಪ್ರೇರೇಪಣೆಯಲ್ಲಿ ಬರೋದು. ಮತ್ತು ಆ ಪ್ರತಿಯೊಂದು ಮಾತುಗಳು ಏನಂತಾರೆ, ಉಪದೇಶ ಖಂಡಿನ ನೀತಿ ಶಿಕ್ಷೆ ಗುರಿಯಾಗಿರುವಂಥದ್ದು, ಅವು ದೇವರ ಪ್ರೇರೇಪಣೆಯಿಂದಲೇ ಬಂದಿರುವಂಥದ್ದು. ಬೈಬಲಲ್ಲಿರುವಂಥ ಒಂದು ಪದವು ಏನಂತಾರೆ, ದೇವರ ಪ್ರೇರೇಪಣೆ ಇಲ್ಲದೆ ಬರೆದಿಲ್ಲ. ಎಷ್ಟು ಬೇಕೋ ಅಷ್ಟು ಆತನು ಅಷ್ಟೇ ಬರೆದಿದ್ದಾನೆ. ಹಾಗಿರುವಾಗ ಇಲ್ಲಿ ಒಬ್ಬ ಸೇವಕನ ಮೂಲಕ ಆತ ಹೇಳ್ತಾನೆ ಏನಂದ್ರೆ, ನನ್ನನ್ನು ನೀವು ಅನುಸರಿಸುವುದಾಗಿದೆ. ಇವತ್ತು ನಾವು ಚರ್ಚ್ನಲ್ಲಿ ನಾವು ಅನುಸರಿಸುವುದಕ್ಕೆ ದೇವರು ಒಬ್ಬ ವ್ಯಕ್ತಿಯನ್ನು ಮತ್ತು ಆತನ ಮಾದರಿಯನ್ನು ಕೊಟ್ಟಿದ್ದಾನೆ. ಈ ವಿಷಯದಲ್ಲಿ ನಾವು ಸ್ಪಷ್ಟತೆ ಬರಬೇಕಾಗಿರುವಂಥದ್ದು. ಯಾಕಂದರೆ ನೆಕ್ಸ್ಟ್ ಸರಿ ನಾವು ನೋಡ್ತೇವೆ, ಹಲವು ವಿಷಯಗಳು ಉಂಟು. ಉದಾಹರಣೆಗೆ ನೋಡ್ತೇವೆ, ಮತ್ತಾಯನ ಸುವಾರ್ತೆ 16:18 ನೋಡ್ತೇವೆ. ಮತ್ತಾಯನ ಸುವಾರ್ತೆ 16:18 ಮತ್ತಾಯ 16:18 ನಾನು ಸಹ ನಿನಗೆ ಹೇಳೋದೇನೆಂದರೆ, ನೀನು ಪೇತ್ರನು, ಈ ಬಂಡೆ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವನು, ನರಕದ ದ್ವಾರಗಳು ಅದನ್ನು ಜಯಿಸಲಾರವು ಅಂದನು. ನೋಡ್ತೇವೆ ಇಲ್ಲಿ ಒಂದು ಮಾತು. ಇದು ಹೇಳೋದು ನಮಗೆ ಯಾರಿಗೂ ಎಷ್ಟು ಸಾರಿ ಓದ್ರೂ ಅದು ಸರಳವಾಗಿ ಹೇಳುವಂಥದ್ದು ಏನಂದರೆ, ಪೇತ್ರನ ಬಗ್ಗೆನೇ ಹೇಳ್ತಿದ್ದಾನೆ. ಮತ್ತು ರೋಮನ್ ಕ್ಯಾಥಲಿಕ್ನವರು ಅದೇ ವಾಕ್ಯ ತಗೊಂಡು ಪೇತ್ರನೇ ಏನಂತಾರೆ, ಪೇತ್ರನೇ ಚರ್ಚ್ ಸ್ಥಾಪಕನು ಅಂತ ಹೇಳಿ ಆತನಿಗೊಂದು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಆದರೆ ಹೇಗೂ ವಾಕ್ಯ ಅಲ್ಲಿ ಹಾಗೆ ಕಂಡರೂ ಕೂಡ ಎಲ್ಲರೂ ನಮಗೆ ನಾವು ಇತರರಿಂದ ಕಲಿತಿರುವ ಹಾಗೆ ಇಲ್ಲಿ ಪೇತ್ರನು ಬಂಡೆ ಅಂತ ಹೇಳ್ತಲ್ಲ ಹೊರತು, ಕ್ರಿಸ್ತನು ತಾನು ಬಂಡೆ ಆಗಿದ್ದಾನೆ, ಆತನ ಮೇಲೆ ಸಭೆ ಕಟ್ತೇನೆ ಅಂತ ಹೇಳ್ತಿರುವಂಥದ್ದು. ಹಾಗಿದ್ದಾಗ ನಮ್ಗೆ ಬರುವಂಥ ಪ್ರಶ್ನೆ, ಮತ್ತೆ 16ರಲ್ಲಿ ಚರ್ಚ್ ಪ್ರಾರಂಭ ಆಯ್ತಾ ಅಥವಾ ಅಪೊಸ್ತಲ ಕೃತ್ಯದಲ್ಲಿ ಅಥವಾ ಬೇರೆ ಕಡೆ ಆಯ್ತಾ? ಚರ್ಚ್ ಯಾವ ಪ್ರಾರಂಭ ಆಯ್ತು? ಇಲ್ಲಿ ಹೇಳ್ತಕ್ಷಣ ಇದ್ರ ಮುಂದೆ ಹೇಳಿದಂಥ ಅನೇಕ ವಚನಗಳು ತಗೊಂಡು ನಾವು ಅನ್ವಯಿಸ್ಕೊಳ್ತೇವೆ, ಅದಕ್ಕೆ ಹೇಳ್ತೇವೆ. ಈಗ ಹೇಳಿದಾನೆ ಕರ್ತನನ್ನು ಹಿಂಬಾಲಿಸ್ರಿ. ಹೌದು, ಕರ್ತನ ಹಿಂಬಾಲಿಸ್ರಿ ಅಂತ ಹಿಂಬಾಲಿಸುವಲ್ಲಿ ನೋಡಿ ಇಂತಿಂಥ ವಾಕ್ಯ ಇದು ಮಾಡ್ಬೇಕಂತೇಳಿ. ಹಾಗಿದ್ರೆ ಚರ್ಚ್ ಪೇತ್ರನಿಗೆ ಹೇಳಿದ ತಕ್ಷಣ ಹೌದು ಸ್ಥಾಪನೆ ಆಯ್ತಾ? ಇಲ್ಲೆಲ್ಲ ಅವಾಗ ಹೇಳ್ತಾನೆ, ಇಲ್ಲ ಇನ್ನೂ ಅದು ಮುಂದೆ ಆಗ್ಬೇಕಿತ್ತು, ಅಂದರೆ ಅಲ್ಲಿ ಹಾಗೆ ಹೇಳಿದ್ದಾನೆ. ಮುಂದೆ ಆಗ್ಬೇಕಿತ್ತು ಹೇಳಿದ್ದಾನೆ ಅಂದರೆ ಮತ್ತೆ ಮುಂದೆ 17ನೇ 18ನೇ ವರ್ಷದಲ್ಲಿ ಹೇಳುವಂಥ ವಾಕ್ಯಗಳು ಯಾರಿಗೆ? ಆಮೇಲೆ ಪುನರುತ್ಥಾನ ಆದ್ಮೇಲೆ ಅನ್ವಯಿಸ್ಬೇಕಾ? ಅಲ್ಲಿವರೆಗೂ ಅನ್ವಯಿಸುವಂಥದ್ದಲ್ವ? ಅಥವಾ ಅಲ್ಲೇ ಚರ್ಚ್ ಪ್ರಾರಂಭ ಆಯ್ತಾ? ಚರ್ಚ್ ಮತ್ತೆ 16ರಲ್ಲಿ ಪ್ರಾರಂಭ ಆಗಿದೆನಾ ಅಥವಾ ಮುಂದೆ ಆಯ್ತಾ? ಹೀಗೆ ಬರುವಾಗ ಈ ಒಂದು ಸ್ಪಷ್ಟತೆ, ಈ ಒಂದು ವಿವರಣೆಗೆ ಬರುವಾಗ ನಾವು ನೋಡ್ತೇವೆ, ಪೌಲನು ಹೇಳ್ತಿದ್ದಾನೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸುವಂತೆ ನೀವು ನನ್ನನ್ನು ಹಿಂಬಾಲಿಸಿ. ಇವತ್ತು ನಮ್ಮ ಹಿಂಬಾಲಿಸುವಿಕೆಗೆ ಈ ಒಂದು ಮುಖ್ಯವಾದಂಥ ವ್ಯಕ್ತಿಯಾಗಿ ದೇವರು ನೇಮಿಸಿದ. ಅದಕ್ಕೋಸ್ಕರ ನಾವು ಎಫೆಸ ಪತ್ರಿಕೆಯನ್ನು ಅಭ್ಯಾಸ ಮಾಡುವಾಗ ಇಂಥ ಕೆಲವು ವಿಷಯಗಳು ಏನಂತಾರೆ, ದೇವರ ಆತ್ಮನು ಆ ಒಂದು ಚರ್ಚ್ ಮೂಲಕವಾಗಿ ನಮ್ಮೆಲ್ಲರಿಗೆ ಚರ್ಚ್ಗೆ ಆತನು ದಯಪಾಲಿಸಿ. ಹೀಗಿರೋ ಪೌಲನಲ್ಲಿ ನಾವು ನೋಡ್ತೇವೆ, ಆತನಿಗೆ ದೇವರು ನಾವು ಅನುಸರಿಸುವಂತೆ ನಮಗೆ ಆತನ ನೇಮಿಸಿದ್ದಾನೆ. ಆತನಲ್ಲಿ ಮಾದರಿ ಉಂಟು. ಸಭೆಗೆ ಆತನಿಂದ ಬರೆಯಲ್ಪಟ್ಟಿರುತ್ತದೆ. ರೋಮ 2:16 ನೋಡ್ತೇವೆ. ರೋಮಪುರದವರಿಗೆ 2ನೇ ಅಧ್ಯಾಯ 16ನೇ ವಚನ. ರೋಮಪುರದವರಿಗೆ 2ನೇ ಅಧ್ಯಾಯ 16ನೇ ವಚನ. ರೋಮಪುರದವರಿಗೆ 2ನೇ ಅಧ್ಯಾಯ 16ನೇ ವಚನ.
ಹೇಗೂ 2ನೇ ಅಧ್ಯಾಯಕ್ಕಿಂತ 10ನೇ ವಚನದಿಂದ ನೋಡ್ಕೊಂಬರೋಣ. ಆದರೆ 2ನೇ ಅಧ್ಯಾಯ 10ನೇ ವಚನ, ಆದರೆ ಒಳ್ಳೆಯದನ್ನು ಮಾಡುವ ಪ್ರತಿ ಮನುಷ್ಯನಿಗೆ, ಅಂದರೆ ಮೊದಲು ಯಹೂದ್ಯನಿಗೆ ಆಮೇಲೆ ಅನ್ಯನಿಗೂ ಸಹ ಮಹಿಮೆ, ಮಾನ ಮತ್ತು ಸಮಾಧಾನ ಕೊಡುವನು. ಯಾಕಂದರೆ ದೇವರು ಪಕ್ಷಪಾತವಿಲ್ಲ. ನ್ಯಾಯ ಪ್ರಮಾಣವಿಲ್ಲದೆ ಪಾಪ ಮಾಡಿದವರೆಲ್ಲರೂ ನ್ಯಾಯ ಪ್ರಮಾಣವಿಲ್ಲದೆ ನಾಶವಾಗುವರು, ಮತ್ತು ನ್ಯಾಯ ಪ್ರಮಾಣ ಉಳ್ಳವರಾಗಿದ್ದು ಪಾಪ ಮಾಡಿದವರು ನ್ಯಾಯ ಪ್ರಮಾಣದಿಂದಲೇ ತೀರ್ಪು ಹೊಂದುವರು. ಯಾಕಂದರೆ ನ್ಯಾಯ ಪ್ರಮಾಣವನ್ನು ಕೇಳುವವರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಆದರೆ ನ್ಯಾಯ ಪ್ರಮಾಣವನ್ನು ಕೈಕೊಂಡು ನಡೆಯುವವರೇ ನೀತಿವಂತರೆಂದು ಎಣಿಸಲ್ಪಡೋರು. ಯಾಕಂದರೆ ನ್ಯಾಯ ಪ್ರಮಾಣವಿಲ್ಲದ ಅನ್ಯ ಜನರು ನ್ಯಾಯ ಪ್ರಮಾಣವಿಲ್ಲದಿರುವವುಗಳನ್ನು ಸ್ವಾಭಾವಿಕವಾಗಿ ಕೈಗೊಳ್ಳುವಾಗ, ನ್ಯಾಯ ಪ್ರಮಾಣವಿಲ್ಲದ ಇವರು ತಮಗೆ ತಾವೇ ನ್ಯಾಯ ಪ್ರಮಾಣವಾಗಿದ್ದಾರೆ. ಅವರ ಮನಸ್ಸಾಕ್ಷಿಯು ಸಹ ಸಾಕ್ಷಿ ಕೊಟ್ಟು ಅವರ ಯೋಚನೆಗಳು ಒಂದಕ್ಕೊಂದು ತಪ್ಪುವರಿಸುತ್ತಾ ಇಲ್ಲವೇ ಪ್ರತಿವಾದ ಮಾಡ್ತಿರುವುದರಿಂದ ಅವರು ತಮ್ಮ ಹೃದಯಗಳಲ್ಲಿ ಬರೆದಿರುವ ನ್ಯಾಯ ಪ್ರಮಾಣದ ಕ್ರಿಯೆಯನ್ನು ನನ್ನ ಸುವಾರ್ತೆಗನುಸಾರ ದೇವರು ಯೇಸು ಕ್ರಿಸ್ತನ ಮುಖಾಂತರ ಮನುಷ್ಯರ ರಹಸ್ಯಗಳ ವಿಷಯವಾಗಿ ನ್ಯಾಯ ತೀರಿಸುವ ದಿವಸದಲ್ಲಿ ತೋರಿಸುತ್ತಾರೆ ಎಂಬುದಾಗಿ. ಅದಕ್ಕೆ ನೋಡುವಾಗೆಲ್ಲ ಪೌಲನು ಹೇಳ್ತಿದ್ದಾನೆ, ನನ್ನ ಸುವಾರ್ತೆಗನುಸಾರವಾಗಿ. ಪೌಲನ ಸುವಾರ್ತೆ ಅಂದ ತಕ್ಷಣ ನಾವು ಅನೇಕರು ಹೇಳೋದು ನೋಡ್ತೇವೆ, ವಿಭಿನ್ನ ಕಾಲದಲ್ಲಿ ವಿಭಿನ್ನ ಸುವಾರ್ತೆಗಳಿವೆ ಅಂತೇಳಿ. ಹೌದು, ಒಂದು ಮಟ್ಟಿಗೆ ಹಾಗೆ ಇರುವಂಥದ್ದು ಕೂಡ ಉಂಟು. ಆದರೆ ನೋಡ್ತೇವೆ, ಎಲ್ಲ ಸುವಾರ್ತೆ ಒಬ್ಬನೇ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿರುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನಿಂದಲೇ ರಕ್ಷಣೆ ಮತ್ತು ನಂಬಿಕೆ ಕೃಪೆಯಿಂದಲೇ ರಕ್ಷಣೆ ಅನ್ನುವಂಥದ್ದು. ಆ ಒಂದು ಅಂಶ ನಾವು ನಂಬುತ್ತೇವೆ. ಇಲ್ಲ ನೋಡುವ ಪೌಲನೇ ಹೇಳ್ತಿದ್ದಾನೆ, ನನ್ನ ಸುವಾರ್ತೆಗನುಸಾರವಾಗಿ ಎಲ್ಲ ಜನರಿಗೆ ನ್ಯಾಯ ತೀರಿಸ್ತಾನೆ. ಆತನ ಸುವಾರ್ತೆ ವಿಭಿನ್ನ ಸುವಾರ್ತೆಗಳು ಉಂಟು, ಆದರೆ ಎಲ್ಲ ಸುವಾರ್ತೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ರಕ್ಷಕನು ಮತ್ತು ಅದನ್ನು ನಂಬಿಕೆ ಕೃಪೆಯಿಂದಲೇ. ಎಲ್ಲಿ ಕೂಡ ಬೇರೆ ಕಡೆ ನೋಡ್ತೇವೆ, ಕೆಲವು ಸಾರಿ ಫೇತ್ ನಂಬಿಕೆ ಮತ್ತು ಕೆಲಸದಿಂದ ಕಾರ್ಯಗಳಿಂದ ಹೇಳ್ತಾರೆ. ಪರಲೋಕದಲ್ಲಿ ಎಲ್ಲಿಯೂ ಕೃಪೆಯಿಂದ ರಕ್ಷಣೆ ಹೊಂದಿ ಬಂದಿರುವಂಥರ ಒಂದು ಜನ ಸಂಖ್ಯೆ ಬೇರೆ ಮತ್ತು ಕೆಲಸದಿಂದ ಬಂದಿರುವಂಥರ ಒಂದು ಗುಂಪು ಅಂತ ನೋಡೋಣ. ಏನು ಹೇಳ್ತಾರೆ ಗಲಾತೆ ಮತ್ತು ಬೇರೆ ಕಡೆ ನೋಡುವಾಗ, ಕೆಲಸ ಮಾಡುವವ್ರಿಗೆ ಅವ್ರಿಗೆ ಕೂಲಿ ಉಂಟು. ಕೃಪೆ ಅನ್ನುವಂಥದ್ದು ಕೂಲಿ ಕೊಡುವಂಥದ್ದಲ್ಲ, ಉಚಿತವಾಗಿ ದೇವರ ಉಡುಗೊರೆ ಕೊಡುವಂಥದ್ದು. ಸೊ ಯಾರು ಕೆಲಸದಿಂದ ನಾವು ಪರಲೋಕಕ್ಕೆ ಹೋಗ್ತೇವೆ ಅಂತಾರೋ ಅವರು ಅಲ್ಲಿ ಹೋದಾಗ ಅವ್ರು ಯಾವಾಗಲೂ ಏನು ಹೇಳ್ತಾರೆ, ದೇವರಿನ ಕೃಪೆ ಮೂಲಕ ನಮ್ಮ ಕಾರ್ಯದಿಂದ ನಾವು ರಕ್ಷಣೆ ಹೊಂದಿ ಬಂದೆ ಅಂತ ಹೇಳ್ತಾರೆ. ರಕ್ಷಣೆ ಆಗಲ್ಲ. ಅಲ್ಲಿಗೆ ಬಂದಾಗ ಅವರು ದೇವರೇ ನಿನ್ನ ಕೃಪೆಯಿಂದಲೇ. ಇಲ್ಲಿ ಹೋದರೆ ಏನಾಗುತ್ತೆ, ನಾವು ಕೂಲಿ ಮಾಡಿದ್ದೇವೆ, ನಮ್ಗೆ ಬಂದಿದೆ ಪರಲೋಕ. ನಾವು ನಮ್ಮ ಕೆಲಸದಿಂದ ನಾವು ಸಂಪಾದಿಸ್ಕೊಂಡು ಬಂದಿದ್ದೇವೆ, ನಮ್ಮ ಸಂಪಾದನೆಯಿಂದ ಬಂದಿದೆ. ಅದಕ್ಕೆ ಹಾಗೆ ಊಟ ನೆಕ್ಸ್ಟ್ ಸರಿ. ಆದರೆ ಹಾಗೆ ಏನಂತಾರೆ ಇಲ್ಲಿ ಪೌಲನು ಹೇಳುವಾಗ, ಎಲ್ಲರೂ ನೋಡುವಾಗ ಇಲ್ಲಿ ಏನಂತಾರೆ ಮೊದಲನೇ ಅಧ್ಯಾಯದಲ್ಲಿ ಅನ್ಯರ ಬಗ್ಗೆ ಹೇಳ್ಕೊಂಡ್ಬಂದಿರೋದು ನೋಡ್ತೇವೆ. ಇಲ್ಲಿ 2ನೇ ಅಧ್ಯಾಯದಲ್ಲಿ ಬರುವಾಗ ಇಬ್ಬರನ್ನು ಸೇರಿಸಿ ಹೇಳ್ತಿದ್ದಾನೆ, ಯಹೂದ್ಯರು ಮತ್ತು ಅನ್ಯರು ಬರುವಾಗ ಎಲ್ಲರಿಗೂ ಆತನು 14ನೇ ವರ್ಷ ಹೇಳ್ತಾನೆ, ನನ್ನ ಸುವಾರ್ತೆಗನುಸಾರ ದೇವರಿಗೆ ಯೇಸು ಕ್ರಿಸ್ತನ ಮುಖಾಂತರ ಮನುಷ್ಯರ ರಹಸ್ಯಗಳ ವಿಷಯವಾಗಿ ನ್ಯಾಯ ತೀರಿಸುವ ದಿವಸದಲ್ಲಿ ತೋರಿಸ್ತಾನೆ. ಸೊ ಆತನ ಸುವಾರ್ತೆ ಪ್ರಾಮುಖ್ಯವಾಗಿದೆ. ಹಾಗಾದರೆ ಆತನ ಸುವಾರ್ತೆ ಏನಾಗುತ್ತೆ ಅದು ನಮಗೆ ಮಾದರಿ. ಅದನ್ನೇ ನಾವು ಇಲ್ಲಿ ಅಭ್ಯಾಸ ಮಾಡ್ತಿರೋಂತ ನೋಡ್ತೇವೆ. ಹೀಗಿರುವಾಗ ನಾವು ನೋಡ್ತೇವೆ, ಪೌಲನು ಕೆಲವು ಸಂಗತಿಗಳನ್ನು ಆತನು ತಿಳಿಸಿದ್ದಾನೆ. 2 ತಿಮೋತಿ 2ನೇ ಅಧ್ಯಾಯ 8ರಿಂದ 11 ನೋಡ್ತೇವೆ. 2 ತಿಮೋತಿ 2ನೇ ಅಧ್ಯಾಯ 8ರಿಂದ 11. 2 ತಿಮೋತಿ 2ನೇ ಅಧ್ಯಾಯ 8ರಿಂದ 11 ನೋಡೋಣ. ನನ್ನ ಸುವಾರ್ತೆಗನುಸಾರವಾಗಿ ದಾವೀದನ ವಂಶದವನಾಗಿರುವ ಯೇಸು ಕ್ರಿಸ್ತನು ಸತ್ತವುಗಳಿಂದ ಎಬ್ಬಿಸಲ್ಪಟ್ಟೆಂದು ಜ್ಞಾಪಕ ಮಾಡಿಕೊ. ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ. ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಆದ ಕಾರಣ ಆರಿಸಲ್ಪಟ್ಟವರು ಸಹ ಕ್ರಿಸ್ತ ಯೇಸುವಿನ ರಕ್ಷಣೆಯನ್ನು ನಿತ್ಯ ಮಹಿಮೆಯೊಂದಿಗೆ ಹೊಂದಬೇಕೆಂದು ನಾನು ಅವರಿಗೋಸ್ಕರ ಎಲ್ಲವನ್ನೂ ತಾಳಿಕೊಳ್ಳುತ್ತೇನೆ. ಇದು ನಂಬತಕ್ಕ ಮಾತಾಗಿದೆ. ಏನೆಂದರೆ, ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ನಾವೂ ಸಹ ಜೀವಿಸುವುದು.
ನಾವು ಬಾಧೆ ಪಡೋರಾಗಿದ್ದರೆ ಆತನಿಗೆ ನಾವು ಸಹ ಆಳುವು. ಆತನನ್ನು ಅಲ್ಲೆಗಳೆದರೆ ಆತನು ಸಹ ನಮ್ಮನ್ನು ಅಲ್ಲೆಗಳನ್ನು. ನಾವು ಅಪನಂಬಿಕೆಯವರಾಗಿದ್ದರೂ ಆತನ ನಂಬಿಗಸ್ತನಾಗಿಯೇ ಇರುವನು. ಆತನು ತನ್ನನ್ನು ತಾನು ಅಲ್ಲಗಳೆಯಲಾರನು ಅಂತೇಳಿ ನೀವು ನೋಡುವಾಗ ಪೌಲನು ಇನ್ನೊಂದು ಸಂಗತಿ ಹೇಳ್ತದೆ ಅಂದರೆ, ನನ್ನ ಸುವಾರ್ತೆಗೆ ಅನುಸಾರವಾಗಿ 8ನೇ ವರ್ಷದಲ್ಲಿ ಅದನ್ನು ನೋಡಿದೆವು. ನನ್ನ ಸುವಾರ್ತೆಗೆ ಅನುಸಾರವಾಗಿ ದಾವೀದನ ವಂಶದವನಾಗಿರುವ ಯೇಸು ಕ್ರಿಸ್ತನ ಸತ್ತರೊಳಗಿನಿಂದ ಎಬ್ಬಿಸಲ್ಪಟ್ಟೆಂದು ಜ್ಞಾಪಕ ಮಾಡ್ಕೋ. ಸೊ ಯೇಸು ಕ್ರಿಸ್ತನಾದರೂ ಪೌಲನು ಕರ್ತನ ಪರಿಚಯ ಆಗೋದಕ್ಕಿಂತ ಮುಂಚೆಯೇ ಆತನು ಸತ್ತರೊಳಗೆ ಎದ್ದು ಬಂದ. ಆದರೆ ಪೌಲನು ಹೇಳ್ತಿದ್ದಾರೆ ನನ್ನ ಸುವಾರ್ತೆಗೆ ಅನುಸಾರವಾಗಿ. ಹಾಗಾದ್ರೆ ಇಲ್ಲಿ ಹೇಳ್ತಿರುವಂಥ ಸುವಾರ್ತೆ ಪೌಲನ ಸೆಪ್ರೇಟ್ ಸುವಾರ್ತೆ ಅಂತ ಹೇಳೋದಕ್ಕಿಂತ ಪೌಲ ನೋಡಿದೆವಲ್ಲ, ಸುವಾರ್ತೆ ಎಲ್ಲ ಕಡೆ ಒಬ್ಬನೇ ಕರ್ತನಂತ ಯೇಸು ಕ್ರಿಸ್ತನ ಸುವಾರ್ತೆ. ಮತ್ತು ಸುವಾರ್ತೆ ಎಲ್ಲ ಕಡೆಯೂ ನಂಬಿಕೆ ಮತ್ತು ಕೃಪೆಯಿಂದಲೇ. ಹೀಗಿರುವುದರಿಂದ ಈ ಒಂದು ಭಾಗಕ್ಕೆ ಏನಂತಾರೆ ನಾವು ಬರೋದಕ್ಕೆ ಅಥವಾ ನಂಬುವಂತೆ ಅದಕ್ಕೆ ಅಂದರೆ ಆ ಮಾದರಿ ಆ ವ್ಯಕ್ತಿಯನ್ನು ನಾವು ಅನುಸರಿಸುವಾಗ ನಾವು ದೇವರನ್ನು ಅನುಸರಿಸುವರಾಗಿದೆ. ಯಾಕಂದ್ರೆ ಇಲ್ಲಿ ಹೇಳುವಂತೆ ಅಂದರೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸಿ. ಪೌಲನ್ ಹೇಳ್ತಾರಲ್ಲ, ನಾನು ಏನೋ ಮಾಡ್ತೇನೆ ಹೇಗಿರ್ತೇನೆ ಆದರೆ ನನ್ನನ್ನು ಹಿಂಬಾಲಿಸಿ ಅಂತ ಹೇಳ್ತಾರೆ. ನಾನು ಹಿಂಬಾಲಿಸೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಆದರೆ ನಾನು ಹಿಂಬಾಲಿಸೋ ಪ್ರಕಾರ ನೀವು ನನ್ನನ್ನು ಹಿಂಬಾಲಿಸ್ರಿ. ಪೇತ್ರನು ಕೂಡ ಹೇಳ್ಬೋದಾಗಿತ್ತು, ನಾನು ಕ್ರಿಸ್ತನನ್ನು ಹಿಂಬಾಲಿಸುತ್ತೇನೆ, ನನ್ನನ್ನು ಹಿಂಬಾಲಿಸ್ರಿ. ಆದರೆ ಆತನ ಬೋಧನೆ, ಆತನ ಜನರು ಅಥವಾ ಏನಂತಾರೆ ಹಿಂಬಾಲಕರೇ ಬೇರೆಯಾಗಿದ್ದರು. ಅದಕ್ಕೆ ನೋಡ್ತೇವೆ 14 ಪತ್ರಿಕೆಗಳು ಅಂಥೇಳಿ ನೋಡುವಾಗ ಸಭೆಗಳಿಗೆ ಬರೆದಿರುವಂಥ ಪತ್ರಿಕೆಗಳು, ಸಭೆಗಳಿಗೆ ಆತನ ಪತ್ರಿಕೆಗಳನ್ನು ಬರೆದಾಗ ಸಭೆಯು ಅನುಸರಿಸಬೇಕಾದಂಥ ಕ್ರಮ, ಸಭೆ ನಡೆದುಕೊಳ್ಬೇಕಾಗಿರುವಂಥ ಕ್ರಮ, ಸಭೆಯು ನಂಬಬೇಕಾಗಿರುವಂಥ ಬೋಧನೆ, ಸಭೆ ಅನುಸರಿಸಬೇಕಾದಂಥ ಮಾದರಿ, ಇವೆಲ್ಲವುಗಳು ಆತನಲ್ಲಿವೆ. ಅದಕ್ಕೆ ನಾವು ಒಂದು ಸಂಗತಿ ನಾವು ನೋಡ್ತೇವೆ. ಗಲಾತ್ಯದವರಿಗೆ 3ನೇ ಅಧ್ಯಾಯ, ಗಲಾತ್ಯದವರಿಗೆ 3ನೇ ಅಧ್ಯಾಯ. ಓ ಬುದ್ಧಿಲ್ಲದ ಗಲಾತ್ಯದವರೇ, ಸತ್ಯಕ್ಕೆ ವಿಧೇಯರಾಗದಂತೆ ನಿಮ್ಮನ್ನು ಯಾರು ಮರಳುಗೊಳಿಸಿದರು? ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ಸ್ಪಷ್ಟವಾಗಿ ಓಡಿಸಲ್ಪಟ್ಟನಲ್ಲವೇ? ಒಂದು ಸಂಗತಿಯನ್ನು ಮಾತ್ರ ನಿಮ್ಮನ್ನು ತಿಳ್ಕೊಳ್ಬೇಕೆಂದಿದ್ದೇನೆ. ನೀವು ಆತ್ಮನನ್ನು ಹೊಂದಿದ್ದು ನ್ಯಾಯ ಪ್ರಮಾಣದ ಕ್ರಿಯೆಗಳಿಂದಲೋ ಇಲ್ಲವೇ ಕೇಳಿ ನಂಬಿದ್ದರಿಂದಲೋ? ಇಲ್ಲಿಗೆ ಬರುವಾಗ ಹಾಗಿದ್ರೆ ನಾವು ಇನ್ನೂ ಸಾಧ್ಯವಾದಲ್ಲಿ ಇನ್ನೊಂದು ವಾರ ಅದರ ಬಗ್ಗೆ ಅಭ್ಯಾಸ ಮಾಡ್ಬೋದು ಅಥವಾ ನಿಲ್ಲಿಸ್ಬೋದು. ಆದರೆ ಇವತ್ತು ನೋಡುವಾಗ ಒಂದು ವಿಷಯದ ಸ್ಪಷ್ಟತೆ ಅಂದರೆ, ಅನೇಕ ಆಳವಾಗಿ ಇನ್ನೂ ವಿಷಯಗಳು ಇರ್ಬೋದು. ಒಂದು ಏನಂದರೆ, ಇಲ್ಲಿ ಪೌಲನು ಯಾಕೆ ನಾನು ಕ್ರಿಸ್ತನನ್ನು ಹಿಂಬಾಲಿಸುವಂತೆ ನೀವು ನನ್ನನ್ನು ಹಿಂಬಾಲಿಸಿ ಅಂತ ಹೇಳುವಾಗ ಒಂದೇ ವ್ಯತ್ಯಾಸ ನೋಡ್ತೇವೆ. ನಾವು ಸಭೆ ಅನುಸರಿಸುವಂಥದ್ದು ನಮಗೆ ನಾವು ನ್ಯಾಯ ಪ್ರಮಾಣಕ್ಕೆ ಅನುಗುಣವಾಗಿದೆಯೋ ಅಥವಾ ಕೃಪೆಗೆ ಅನುಗುಣವಾಗಿದ್ದೆವು, ಆತ್ಮನಿಗೆ ಅನುಸಾರವಾಗಿ ನಾವು ಜೀವಿಸ್ತಿದ್ದೆವು ಅಥವಾ ಕ್ರಿಸ್ತನ ಶರೀರಧಾರಿಯಾಗಿದ್ದಾಗ ಹೇಳಿರುವಂತೆ ಆತ್ಮವನ್ನು ನಾವು ಹಿಂಬಾಲಿಸ್ತಿದ್ದೆವು. ಇದರ ವ್ಯತ್ಯಾಸ ನಮಗೆ ಗೊತ್ತಾಗಬೇಕಾಗಿದೆ. ಅದರ ಸ್ಪಷ್ಟತೆಯಲ್ಲಿ ನಾವು ಜೀವಿಸುವಾಗ ಅನೇಕ ವಿಷಯಗಳು ನಮಗೆ ಗೊತ್ತಾಗಲ್ಲ. ಆದರೆ ಯಾವಾಗ ನಾವು ನ್ಯಾಯ ಪ್ರಮಾಣವನ್ನು ಮತ್ತು ಕೃಪೆಯನ್ನು ಎರಡು ಮಿಕ್ಸ್ ಮಾಡಿ ಹೋಗೋಕ್ಕೆ ನಾವು ಪ್ರಯತ್ನ ಪಡ್ತೇವಲ್ಲ, ಅವಾಗಲೇ ನಮಗೆ ಬಹಳ ಗೊಂದಲವಿರುತ್ತೆ. ಅನೇಕರಿಗೆ ಅದೇ ಸಮಸ್ಯೆ. ಮತ್ತು ಇದು ಅಲ್ಲಲ್ಲಿ ಆವಾಗ ಪೌಲನ ಪತ್ರಿಕೆಯಲ್ಲಿ ಕೂಡ ಜನರು ಪ್ರಶ್ನೆ ಮಾಡಿರುವಂಥದ್ದು, ಅದನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ ದೇವರಾತ್ಮನು ಆತನನ್ನು ಉಪಯೋಗಿಸಿ ಆ ಸಂಗತಿಗಳನ್ನು ಬರೆದರು. ಮತ್ತು ಇವತ್ತು ನಮಗೂ ಕೂಡ ಆ ವಿಷಯಗಳನ್ನು ಆಗ್ತವೆ. ಅದಕ್ಕೆ ನಾವು ನೋಡುವಾಗ ಯಾಕೆ ಹಳೆ ಒಡಂಬಡಿಕೆಯಿರುವಂಥ ಅಂದರೆ ದಶಾಜ್ಞೆಗಳು ಒಂದೇ ಅಲ್ಲ, ಆಜ್ಞೆಗಳು ಎಷ್ಟೊಂದಿವೆ. ದಶಾಜ್ಞೆಗಳು ಒಂದೇ ಅಲ್ಲ, ಎಷ್ಟೊಂದು ಆಜ್ಞೆಗಳಿವೆ ಹಳೆ ಒಡಂಬಡಿಕೆಯಲ್ಲಿ. ಅವೆಲ್ಲ ನ್ಯಾಯ ಪ್ರಮಾಣಕ್ಕೆ ಅಥವಾ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಿರುತ್ತದೆ. ಸೊ ಧರ್ಮಶಾಸ್ತ್ರದಲ್ಲಿ ಹೇಳುವಂಥ ವಾಕ್ಯಗಳನ್ನು ತಗೊಂಡು ಅದನ್ನು ನಾವು ಹೊಸ ಒಡಂಬಡಿಕೆ ಅಥವಾ ಏನಂತಾರೆ ಕ್ರಿಸ್ತ ವಿಶ್ವಾಸಿಗಳು ಇಂದು ನಾವು ಅದನ್ನು ಇದನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಎರಡನ್ನೂ ಅನುಸರಿಸಿ ಹೋಗ್ಬೇಕಂತ ಹೇಳುವಾಗ ನೆಕ್ಸ್ಟ್ ನಾವು ಕೃಪೆಯನ್ನು ಅಲ್ಲಗಳೆಯುವಂಥವರಾಗಿದ್ದೇವೆ ಅಥವಾ ನಮ್ಮಲ್ಲಿ ಸ್ಪಷ್ಟತೆ ಇಲ್ಲ. ಅವಾಗ ಅನೇಕ ನಾವು ಬಹಳ ಏನಂತಾರೆ ಗೊಂದಲಕ್ಕೆ ಒಳಗಾಗ್ತೇವೆ.
ಕರ್ತನೆ ಹೇಳಿರುವಂಥದ್ದು ಮತ್ತು ದೇವ್ರ ವಾಕ್ಯ ಕೃಪೆ ಅಂತ ನೋಡುವಾಗಲೇ ನೋಡ್ತೇವೆ. ನಾವು ಅಂತ ತಿರುಗಿ ಪೌಲನ್ನು ಬೇರೆ ಕಡೆ ಅಂತ ತಿರುಗಿ ನೀವು ಧರ್ಮಶಾಸ್ತ್ರಕ್ಕೆ ನೇಮರಾಗ್ತೀರ. ಅಲ್ಲಿ ಬಂದು ನಾವು ನೋಡಿದೆ ಕೆಲವು ದಿವಸಗಳಲ್ಲಿ ಅಲ್ಲಿ ಬಂದು ಇಲ್ಲ ನೀವು ನಂಬಿದ ಕರೆಕ್ಟ್, ಆದರೆ ಸುನ್ನತಿ ಕೂಡ ಮಾಡಿಸ್ಕೊಳ್ಳೇಬೇಕು. ಹಾಗೆ ಹೇಳಿದಾಗ ಪೌಲನು ಅದನ್ನೇ ಹೇಳಿದಾಗ ಸುನ್ನತಿ ಇದ್ದರೂ ಪ್ರಯೋಜನ ಅಲ್ಲ, ಇಲ್ಲದೆ ಹೋದರೂ ಪ್ರಯೋಜನ ಅಲ್ಲ. ಯಾರಿಗೆ? ಕ್ರಿಸ್ತ ವಿಶ್ವಾಸಿಗಳಿಗೆ. ಅದು ಹಿಂದೂ ಜೀವಿಸ್ತಿರೋಂಥ ಯಹೂದ್ಯರಿಗೆ ಅದರ ಅವಶ್ಯಕತೆ ಉಂಟು. ಅವ್ರಿನ್ನೂ ಮೆಸ್ಸಿಯನ್ನು ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಅವ್ರಿನ್ನೂ ಅದನ್ನು ಮಾಡಲೇಬೇಕು. ಅವ್ರಿಗೆ ಹೋಗಿ ನಿಮಗೆಲ್ಲ ವೇಸ್ಟ್, ಅದು ಬೇಕಾಗಿಲ್ಲ ಅಂತ ನಾವು ಹೇಳಲ್ಲ. ಯಾರು ಯೇಸು ಕ್ರಿಸ್ತ ನಂಬಿಲ್ಲೋ ಅವ್ರಿನ್ನೂ ಹಳೆ ಒಡಂಬಡಿಕೆ ಪ್ರಕಾರ ಎದುರು ನೋಡ್ತಾರೆ, ಅದೇ ಕಾರ್ಯ ಉಂಟು. ಅವ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದರೆ ಕ್ರಿಸ್ತನ ನಂಬಿಕೆಯಲ್ಲಿ ಬಂದಾಗ ಆತ್ಮ ಹೇಳ್ತಾನೆ ಅದು ಇದ್ದರೂ ಪ್ರಯೋಜನ ಇಲ್ಲ, ಇಲ್ಲದ ಹೋದ್ರೂ ಪ್ರಯೋಜನ ಇಲ್ಲ. ಅದರಿಂದ ಏನು ಡಿಫರೆನ್ಸ್ ಆಗಲ್ಲ. ಅಂದರೆ ನಾವು ತಿರುಗಿ ಹಳೆ ಒಡಂಬಡಿಕೆಯ ಅನೇಕ ಬೋಧನೆಗಳು ಮತ್ತು ಕೃಪೆಯ ಬೋಧನೆಗಳು ಎರಡನ್ನೇ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋದಾಗ ನಾವು ಸ್ವಲ್ಪ ಗೊಂದಲಕ್ಕೊಳಗಾಗ. ನಾವು ಪರಿಪೂರ್ಣವಾಗಿ ಹೊಸ ಒಡಂಬಡಿಕೆಗೆ ಏನಂತಾರೆ, ಹೊಸ ಒಡಂಬಡಿಕೆ ಅಂತ ಹೇಳೋದಕ್ಕಿಂತ ಹೊಸ ಒಡಂಬಡಿಕೆ ಬಗ್ಗೆ ಕೂಡ ಇನ್ನೊಂದ್ಸರಿ ನೋಡೋಣ. ಆದರೆ ಕೃಪೆಗೆ ಅಧೀನರಾಗಿದ್ದೇವೆ, ಕೃಪೆಯಲ್ಲಿ ನಾವು ಜೀವಿಸುವಂಥದ್ದಾಗಿ, ಕೃಪೆಯಲ್ಲಿ ಮಾಡುವಂಥ ಕಾರ್ಯಗಳಾಗಿದ್ದೇವೆ. ನಮಗೆ ಅವುಗಳ ಆಜ್ಞೆಯಾಗಿ ಅಲ್ಲ, ಅಪ್ಪಣೆಯಾಗಿ ಅಲ್ಲ, ಆದರೆ ಕೃಪೆಯಲ್ಲಿ ಇದ್ದೇವೆ. ಅದು ಯಾಕೆ? ನಾವು ಕ್ರಿಸ್ತನ ದೇಹದ ಅಂಗಾಂಗಗಳಾಗಿದ್ದೇವೆ. ಕ್ರಿಸ್ತನಿಗೆ ಮಹಿಮೆ ಬರುವಂತೆ, ಕ್ರಿಸ್ತನ ನನ್ನಲ್ಲಿ ಜೀವಿಸಿದ ಆತನಿಗೆ ಅಧೀನರಾಗಿ, ಆತನಿಗೆ ಮೆಚ್ಚುಗೆಯಾಗಿ ನಾನು ಜೀವಿಸ್ತೇನೆ ಹೊರತು ನಡೆದಿಲ್ಲ ಮಾಡಿಲ್ಲ ಅಂದ ತಕ್ಷಣ ಇಂಥ ಶಿಕ್ಷೆ ಇಲ್ಲ. ಆ ಶಿಕ್ಷೆ ಇವೆಲ್ಲವೂ ನ್ಯಾಯ ಪ್ರಮಾಣದಲ್ಲಿತ್ತು. ದೇವರು ಹಾಗೆ ಅವರೊಡನೆ ಹಾಗೆ ನಡ್ಕೊಂಡು, ಮತ್ತು ಇನ್ನೂ ಯಾರ್ಯಾರು ಇಷ್ಟಪಟ್ಟು ನಾವು ಇನ್ನೂ ಅದನ್ನೇ ಮಾಡ್ತೇವಂತಾರೋ ಅವ್ರಿಗೆ ಅದೇ ರೀತಿಯಾಗಿ ನೋಡ್ಕೊಳ್ತಾರೆ. ಆದರೆ ಅದರಿಂದ ಬಿಡಿಸೋದಕ್ಕೋಸ್ಕರವೇ ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಅಂತ ಹೇಳಿ ದೇವರು ಪೌಲನ ಮುಖಾಂತರ ಸಂಗತಿಯನ್ನು ಕೇಳೋದನು. ಈ ವಿಷಯದಲ್ಲಿ ನಾವು ಸ್ಪಷ್ಟತೆಯನ್ನು ಹೊಂದಿರಬೇಕಾಗಿದೆ. ಈ ವಿಷಯದಲ್ಲಿ ನಾವು ತಿರುಗಿ ಅವುಗಳನ್ನು ಸೇರಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ಗಲಾತ್ಯ 3ನೇದಲ್ಲಿ ಹೇಳ್ತಾನೆ, ಓ ಬುದ್ಧಿಲ್ಲದ ಗಲಾತ್ಯದವರೇ, ಸತ್ಯಕ್ಕೆ ವಿಧೇಯರಾಗದಂತೆ ನಿಮ್ಮನ್ನು ಯಾರು ಮರಳುಗೊಳಿಸಿದರು. ಇಲ್ಲಿ ಬರುವಾಗ ಇಲ್ಲಿ ಇದರಲ್ಲಿ ಸಹ ಅದೇ ಪ್ರಾಬ್ಲಮ್ ಆಗಿತ್ತು. ಏನಂದ್ರೆ ನಾವು ಯಾವುದನ್ನು ಪಡಿಸಲ್ಪಟ್ಟಿದೆ 13ನೇ ವರ್ಷ ನೋಡ್ತೇವೆ, ಅಥವಾ 12ನೇ ವರ್ಷದಿಂದ 11ನೇ ವರ್ಷದಿಂದ ನೋಡ್ಕೊಂಡು ಹೋಗೋಣ. ಇದಲ್ಲದೆ ನ್ಯಾಯ ಪ್ರಮಾಣದಿಂದ ಯಾವನೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲವೆಂದು ಸ್ಪಷ್ಟವಾಗಿದೆ. ಯಾಕಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದು. ನ್ಯಾಯ ಪ್ರಮಾಣಕ್ಕೆ ನಂಬಿಕೆಯು ಆಧಾರವಲ್ಲ, ಆದರೆ ಅದರ ಕ್ರಿಯೆಗಳನ್ನು ಮಾಡುವವನೇ ಅವುಗಳ ಮೂಲಕ ಬದುಕುವನು ಎಂಬುದೇ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಮಾಡಲ್ಪಟ್ಟು ನ್ಯಾಯ ಪ್ರಮಾಣದ ಶಾಪದೊಳಗಿಂದ ನಮ್ಮನ್ನು ಬಿಡಿಸನು. ಯಾಕಂದರೆ ಮರಕ್ಕೆ ತೂಗಾಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತರಲ್ಲಿ ಬರೆದಿಲ್ಲ. ಅಬ್ರಹಾಮಿಗೆ ಉಂಟಾದ ಆಶೀರ್ವಾದ ಯೇಸು ಕ್ರಿಸ್ತನ ಮೂಲಕ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತ. ಅದಕ್ಕೂ ಮತ್ತು ಇಲ್ಲಿ ನೋಡ್ತೇವೆ 3ನೇ ಅಧ್ಯಾಯದ 2ನೇ ವರ್ಷದಲ್ಲಿ ಕೂಡ ಆತ್ಮ ಹೇಳ್ತಾನೆ, ಒಂದು ಸಂಗತಿಯನ್ನು ಮಾತ್ರ ನಿಮಗೆ ತಿಳ್ಕೊಳ್ಬೇಕಿದ್ದೇನೆ, ನೀವು ಆತ್ಮನನ್ನು ಹೊಂದಿದ್ದು ನ್ಯಾಯ ಪ್ರಮಾಣದ ಕ್ರಿಯೆಗಳಿಂದಲೋ ಇಲ್ಲವೇ ಕೇಳಿ ನಂಬಿದ್ರಲ್ಲೋ. ಮತ್ತೆ ಇಲ್ಲಿ 14ನೇ ವರ್ಷದಲ್ಲಿ ಅದನ್ನೇ ಅಂದರೆ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತಾಯಿತು. ನಂಬಿಕೆ ಮೂಲಕ ನಮಗೆ. ಆದರೆ ಎಲ್ಲಿ ನ್ಯಾಯ ಪ್ರಮಾಣವಿತ್ತು, ಎಲ್ಲಿ ಕಾನೂನುಗಳಿತ್ತು, ಅಲ್ಲಿ ಆತ್ಮನು ದೊರಕಿಲ್ಲ. ಈ ವಾಕ್ಯದ ಪ್ರಕಾರ ಇಲ್ಲಿ ಇರಲಿಲ್ಲ. ಹೌದು, ಅದಕ್ಕಿಲ್ಲ ನೋಡುವಾಗ ಇವತ್ತು ಆತ್ಮನಿಗನುಸಾರವಾಗಿ ನಾವು ಜೀವಿಸ್ತಿದ್ದೇವೆ. ನ್ಯಾಯ ಪ್ರಮಾಣದ ಮತ್ತು ಕೆಲವು ಸಂಗತಿಗಳು ತಗೊಂಬಂದು ಅವುಗಳ ನೆಕ್ಸ್ಟ್ ಸರಿ ಇದು ಬ್ಯಾಲೆನ್ಸ್ ಮಾಡುವಾಗಲೇ ನಮ್ಗೆ ಎಲ್ಲೆಲ್ಲಿ ಬೇಕು ಅವುಗಳನ್ನು ತಗೊಂಡು ಅವುಗಳನ್ನು ಅನುಸರಿಸ್ಬೇಕು, ಇದನ್ನು ಅನುಸರಿಸ್ಬೇಕು. ಇದು ಮಾಡುವಾಗ ನೆಕ್ಸ್ಟ್ ಸರಿ ನಾವು ಗೊಂದಲಕ್ಕೆ ಒಳಗಾಗ್ತೇವೆ. ಅದಕ್ಕೆ ನಮಗೆ ದೇವರು ಹೇಳಿದರೆ FS 5:1 ನೋಡ ಪ್ರಕಾರ ಏನಂತಾರೆ ಅಂದರೆ, ನೀವು ದೇವರನ್ನು ಆದ್ದರಿಂದ ನೀವು ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ದೇವರನ್ನು ಅನುಸರಿಸುವುದಾಗಿದೆ. ದೇವರನ್ನು ಹೇಗೆ ಅನುಸರಿಸ್ತಾರೆ? ದೇವರನ್ನು ಅನುಸರಿಸುವುದು ದೊಡ್ಡ ವಿಚಾರ. ಅದರ ದೇವರನ್ನು ಅನುಸರಿಸಿದ ತಕ್ಷಣ ಅದರಲ್ಲಿ ಏನಂತಾರೆ, ಹೇಗೆ ಯಾರು ಇಲ್ಲ, ದೇವರನ್ನು ಅನುಸರಿಸಿ ಹೇಳೋದು. ಆದರೆ ನಾವು ಕೆಲವು ವಾಕ್ಯ ನೋಡಿದ ಪ್ರಕಾರ ದೇವರನ್ನು ಅನುಸರಿಸುವಂಥದಕ್ಕೆ ನಮಗೆ ದೇವರು ಪೌಲನೆಂಬ ಒಬ್ಬ ವ್ಯಕ್ತಿಯನ್ನು ದಯಪಾಲಿಸಿದ್ದಾನೆ. 1 ಕೊರಿಂಥ 11:1 ನೋಡಿದ ಪ್ರಕಾರ ಆತ್ಮ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸುವಂತೆ ನನ್ನನ್ನು ನೀವು ಹಿಂಬಾಲಿಸಿರಿ. ಆತನನ್ನು ಹಿಂಬಾಲಿಸುವಾಗ ಅನೇಕ ಸಂಗತಿಗಳು ಆತನು
ಬೇರೆ ರೀತಿಯಾಗಿ ಹೇಳ್ತಾನೆ. 1 ತಿಮೋಥಿ 1 ಕೂಡ ನೋಡ್ತೇವೆ, ಆತನು ಸುಮಾರು ಅಪೊಸ್ತಲ ಕಾರ್ಯಗಳಲ್ಲಿ 3 ಸಾರಿ 1 ತಿಮೋಥಿಯಲ್ಲಿ ಆತನು ತನ್ನ ಏನಂತಾರೆ ಸುವಾರ್ತೆಯ ಸಾಕ್ಷಿ ಆತನು ಹೇಳ್ತಾನೆ. ಆತನು ಹೇಳುತ್ತ ನಾನು ದೇವರಿಗೆ ವಿರೋಧವಾಗಿಯೂ, ಇವಾಗ 2ನೇ ಅಧ್ಯಾಯದಲ್ಲೂ ಕೂಡ ನೋಡಿದೆವು, 2 ತಿಮೋಥಿ 2ನೇ ಅಧ್ಯಾಯ 2 ತಿಮೋಥಿ 2ನೇ ಅಧ್ಯಾಯದಲ್ಲಿ ಕೂಡ ನೋಡಿದ್ದೇವೆ. 2 ತಿಮೋಥಿ 2ನೇ ಅಧ್ಯಾಯ 8ನೇ ನನ್ನ ಸುವಾರ್ತೆಗನುಸಾರವಾಗಿ ದಾವಿದನ ವಂಶದಲ್ಲಿರುವ ಯೇಸು ಸತ್ತವರಿಂದ ಎಬ್ಬಿಸಲ್ಪಟ್ಟನೆಂದು. ಆದರೆ ಅದಕ್ಕಿಂತ ಮುಂಚೆ ನಾವು ನೋಡ್ತೇವೆ ಏನಂದ್ರೆ ಆತನು ಹೇಳೋದು ಅಂದರೆ ಈ ವಚನದಲ್ಲ 2 ತಿಮೋಥಿ 1 ನೋಡ್ತೇನೆ. ಕ್ಷಮಿಸ್ರಿ, ಅದರಲ್ಲಿಲ್ಲ. ಇಲ್ಲಿ ನೋಡುವಾಗ ಪೌಲನ ಒಂದು ಸಾಕ್ಷ್ಯ ಬಗ್ಗೆ ಆತ್ಮ ಹೇಳ್ತಾನೆ ಅಂದರೆ, ನಾನು ಹೇಗೆ ದೇವರಿಗೆ ವಿರೋಧಿಯಾಗಿಯೂ ಸಭೆಯನ್ನು ಹಿಂಸಿಸುವನಾಗಿಯೂ ಇದ್ದೆನೋ ಅಂದರೆ ಅಲ್ಲಿ ಬರುವಾಗ ಅಲ್ಲಿ ಮತ್ತು ಅಪೊಸ್ತಲ ಕಾರ್ಯಗಳು ಆತ ಹೇಳುವ ಮಾತೇನೆಂದರೆ, ಆತ್ಮ ಹೇಳ್ತಾನೆ ನಾನು ಒಟ್ಟಿನಲ್ಲಿ ಪಾಪಿಯಾಗಿದ್ದೆನು, ದೇವರ ಕೃಪೆಯಿಂದಲೇ ನಾನು ರಕ್ಷಣೆ ಹೊಂದಿದ್ದೇನೆ. ದೇವರ ಕೃಪೆಯಿಂದಲೇ ರಕ್ಷಣೆ ಹೊಂದಿದೆ. ಆ ಕೃಪೆಯನ್ನು ನಾವು ಸ್ವೀಕಾರ ಮಾಡೋದಕ್ಕೆ ನಂಬಿಕೆಯ ಅವಶ್ಯಕತೆ ಉಂಟು. ಧನ್ಯ ಆತನ ಸಾರಿದನು. ಇಷ್ಟು ಮಾತ್ರ ನಾವು ಇನ್ನು ನೋಡಿದ್ದೇವೆ. ಸಾಧ್ಯವಾದಲ್ಲಿ ಪೌಲನ ಕೆಲವು ಮಾದರಿ ಮತ್ತು ಆತನ ಹೇಳುವಂಥ ಸಂಗತಿಗಳು ಮುಂದಿನ ವಾರದಲ್ಲಿ ನಾವು ಧ್ಯಾನ ಮಾಡಲು ಪ್ರಯತ್ನ ಪಡೋಣ. ಇವತ್ತು ನಾವು ನೋಡಿರೋ ಹಾಗೆ ನಮಗೆ ಕೆಲವು ಬೋಧನೆಗಳು, ಚರ್ಚ್ಗೆ ಕೆಲವು ಬೋಧನೆಗಳು ದೇವರು ಕೊಟ್ಟಿದ್ದಾನೆ. ಅದು ಪೌಲನೆಂಬವನನ್ನು ಮೂಲಕ ದೇವರನ್ನು ಕೊಟ್ಟಿದ್ದಾನೆ. ಪೌಲನನ್ನು ಮಾದರಿನೇ ಆಗಿಟ್ಟಿದ್ದಾನೆ. ಅದಕ್ಕೋಸ್ಕರ ಆ ಬೋಧನೆಗಳನ್ನು ನಮಗೆ ಇವತ್ತು ಕೊಟ್ಟೇವೆ. ಅದಕ್ಕೋಸ್ಕರ ಅವಳನ್ನು ಏನಂತಾರೆ ಎಪಿಸಲ್ಸ್ ಅಂತ ಬರೆದಿರುವಂಥದ್ದು ಮತ್ತು ನೋಡ್ತೇವೆ, ಸಭೆಗಳಿಗೆ ಪತ್ರಿಕೆಗಳಾಗಿ ಬರೆದಿರುವಂಥದ್ದು, ಅವುಗಳನ್ನೇ ನಾವು ಅನುಸರಿಸ್ತೇವೆ. ಹಾಗಿರುವಾಗ ಯಾಕೋಬನ ಪತ್ರಿಕೆ, ಪೇತ್ರನ ಪತ್ರಿಕೆ, ಇಬ್ರಿಯ ಪತ್ರಿಕೆ ಏನಾಗಿವೆ ಅವು ಬೇರೆ ಉಂಟು, ಅವುಗಳು ನೋಡೋಣ. ಆದರೆ ಇಲ್ಲಿ ನೋಡುವಾಗ ಸಭೆಗಳಿಗೆ ಬರೆದಂಥ ಪತ್ರಿಕೆ ಇವುಗಳುಂಟು. ಇದು ನಮಗೆ ಮಾದರಿಯಾಗಿದೆ. ಅದರಲ್ಲಿ ಒಂದು ಸ್ಪಷ್ಟತೆ ನಾವು ಇವತ್ತು ತಿಳ್ಕೊಂಡು ಹೋಗಬೇಕಾಗಿರುತ್ತದೆ. ನ್ಯಾಯ ಪ್ರಮಾಣಕ್ಕೂ ಕೃಪೆಗೂ ವ್ಯತ್ಯಾಸ ಉಂಟು. ನ್ಯಾಯ ಪ್ರಮಾಣದ ಕಾಲ ಒಂದು ಬೇರೆ ಇತ್ತು, ಇವತ್ತು ಕೃಪೆಯ ಕಾಲ ಬೇರೆ ಉಂಟು. ಇವತ್ತು ನಾವು ಯೇಸು ಕ್ರಿಸ್ತನು ಏನಂತಾರೆ ಹೇಗೂ 4ನೇ ಅಧ್ಯಾಯ ನೋಡ್ತೇವೆ, ಗಲಾತ್ಯ 4ನೇ ಅಧ್ಯಾಯದಲ್ಲಿ ಕೊನೆ ವಚನ ನೋಡಿ ಮುಗಿಸೋಣ. ಗಲಾತ್ಯ 4ನೇ ಅಧ್ಯಾಯ, ಗಲಾತ್ಯದವರು ಗಲಾತ್ಯದವರಿಗೆ 4ನೇ ಅಧ್ಯಾಯ 4ನೇ ವಚನ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಸ್ತ್ರೀಯಿಂದ ಹುಟ್ಟಿದವನನ್ನಾಗಿಯೂ ನ್ಯಾಯ ಪ್ರಮಾಣಕ್ಕೆ ಒಳಗಾದವನನ್ನಾಗಿಯೂ ಮಾಡಿ ಕಳಿಸಿದಲ್ಲದೆ ನ್ಯಾಯ ಪ್ರಮಾಣವನ್ನು ವಿಮೋಚಿಸಕ್ಕೂ ನಾವು ದತ್ತುಪುತ್ರ ಸ್ವೀಕಾರವನ್ನು ಹೊಂದುವಂತೆಯೂ ಕಳಿಸಿಕೊಟ್ಟನು. ನೋಡುವಾಗ ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಬಂದಿರುವಂಥ ಯಾವುದ್ರ ಪ್ರಕಾರ ನ್ಯಾಯ ಪ್ರಮಾಣದಲ್ಲೇ ಆತನು ಹುಟ್ಟಿ ಬಂದದ್ದು. ಮತ್ತು ಅಷ್ಟೇ ಅಲ್ಲ, ಇನ್ನೊಂದು ವಚನ ಕೂಡ ನೋಡ್ತೇವೆ, ಅದರ ಸಾಧ್ಯ ಮುಂದಿನ ವಾರದಲ್ಲಿ ನೋಡೋಣ. ಆದರೆ ನೋಡುವಾಗ ಆತನು ನ್ಯಾಯ ಪ್ರಮಾಣದಲ್ಲೇ ಹುಟ್ಟಿ ಬಂದನು. ಸೊ ಆತನು ಹುಟ್ಟಿ ಬಂದಾಗ ನ್ಯಾಯ ಪ್ರಮಾಣವನ್ನು ನೆರವೇರಿಸುವಂಥದ್ದೇ ಆತನ ಪ್ರಾಥಮಿಕವಾದಂಥ ಕೆಲಸವಾಗಿತ್ತು. ಹಾಗಿರುವಾಗ ಆತನ ಹಿಂಬಾಲಿಸಿರುವಂಥವರೆಲ್ಲರೂ ನ್ಯಾಯ ಪ್ರಮಾಣಕ್ಕನುಸಾರವಾಗಿಯೇ ಅವರು ಹಿಂಬಾಲಿಸ್ತಿದ್ರು. ನ್ಯಾಯ ಪ್ರಮಾಣ ಅನುಸಾರವಾಗಿಯೇ ಏನಂತಾರೆ ಅವರು ಕಾರ್ಯಗಳನ್ನು ಮಾಡುವಂಥವರಾಗಿದ್ದರು. ಇವಾಗ ನಾವು ಇವತ್ತು ಎಫೆಸ ಪತ್ರಿಕೆಯಲ್ಲಿ ನಾವು ಅಭ್ಯಾಸ ಮಾಡುವಾಗ ನಾವು ತಿರುಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತೇವೆ. ಅಂದರೆ ನ್ಯಾಯ ಪ್ರಮಾಣದ ಅಧೀನದಲ್ಲಿ ಹುಟ್ಟು ಬಂದಿರುವ ಆತನು ನ್ಯಾಯ ಪ್ರಮಾಣ ನೆರವೇರಿಸೋದಕ್ಕೋಸ್ಕರ ಆತನು ಶರೀರಧಾರಿಯಾಗಿ ಶರೀರದಲ್ಲಿ ಕೆಲಸ ಮಾಡುವಾಗ ಅವುಗಳನ್ನು ನಾವು ಅನುಸರಿಸಿ ಹೋದರೆ ನಾವು ಒಂದು ರೀತಿ ಗೊಂದಲಕ್ಕೆ ಒಳಗಾಗ್ತೇವೆ. ಅದಕ್ಕೋಸ್ಕರವೇ ಆತ್ಮನಿಗನುಸಾರವಾದಂಥ ನಾವು ಇನ್ಮೇಲೆ ಕ್ರಿಸ್ತನ ಶರೀರಕ್ಕನುಸಾರವಲ್ಲ, ಹಾಗೆ ಅಲ್ಲ, ಆತ್ಮನಿಗನುಸಾರವಾಗಿ ನಾವು ಹಿಂಬಾಲಿಸುವಂಥವರಾಗಿದೆ. ಅದರಲ್ಲಿ 2 ವ್ಯತ್ಯಾಸ.
ನ್ಯಾಯ ಪ್ರಮಾಣ ಮತ್ತು ಕೃಪೆ. ನಾವು ಕೃಪೆಯ ಕಾಲದಲ್ಲಿ ಕೃಪೆಗೆ ಅನುಸಾರವಾದಂಥ ಬೋಧನೆಗಳು ಬೇರೆ ಉಂಟು. ಅವುಗಳಿಗೆ ಅನುಸಾರವಾಗಿ ನಾವು ಜೀವಿಸಲು ಪ್ರಯತ್ನ ಪಡೋಣ.